ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋಗಳಲ್ಲಿ ಹಾಗೆ ಕಳೆದ ತರಗತಿಯಲ್ಲಿ ಟೈಪ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಹಾಗೆಯೇ ನಾವು ಯಾವೆಲ್ಲ ವಿಧಗಳಿದ್ದಾವೆ ಜಾಹೀರಾತುಗಳಲ್ಲಿ, ನಾವೆಲ್ಲ ಬೇರೆ ಬೇರೆ ಯಾವ ರೀತಿಯ ವಿಧಗಳನ್ನು ನಾವು ನೋಡಬಹುದು. ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ಸ್ಗಳ ಬಗ್ಗೆ ನೋಡಿದ್ವಿ ನಾವು. ಹಾಗೆಯೇ ಇಂಡಸ್ಟ್ರಿಯಲ್ ಅಡ್ವರ್ಟೈಸ್ಮೆಂಟ್ಸ್ಗಳ ಬಗ್ಗೆ ನೋಡಿದ್ವಿ. ಹಾಗೆ ನಾವು ಇವತ್ತು ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ ಅಥವಾ ಪ್ರದರ್ಶನ ಜಾಹೀರಾತುಗಳು ಅಂತ ಹೇಳಿ ಕೂಡ ಅದನ್ನು ಕರಿತೇವೆ. ಸೊ ನಾವು ಸಾಮಾನ್ಯವಾಗಿ ಮನೆಯಿಂದ ಹೊರಗಡೆ ಹೋದಾಗ ಮತ್ತೆ ಇವುಗಳನ್ನ ಔಟ್ಡೋರ್ ಅಡ್ವರ್ಟೈಸ್ಮೆಂಟ್ಸ್ಗಳು ಅಂತ ಹೇಳಿ ಕೂಡ ಕರಿತಕ್ಕಂಥದ್ದು. ಸಾಮಾನ್ಯವಾಗಿ ಇದನ್ನ ನ್ಯೂಸ್ ಪೇಪರ್ಸ್ಗಳಲ್ಲಿ ನಾವು ನೋಡ್ತೇವೆ. ಹಾಗೇನೆ ಇದು ನಮ್ಮ ಮ್ಯಾಗಝೀನ್ಸ್ಗಳಲ್ಲಿ ಕೂಡ ನೋಡ್ತಕ್ಕಂಥದ್ದು. ಹಾಗೆ ಹೊರಾಂಗಣದಲ್ಲೂ ಕೂಡ ಹೊರಾಂಗಣ ಜಾಹೀರಾತುಗಳು ಕೂಡ ಆಗಿರುತ್ತೆ. ಇವುಗಳನ್ನ ಹೊರಾಂಗಣ ಜಾಹೀರಾತುಗಳು ಅಂತ ಹೇಳಿ ಕೂಡ ಹೇಳ್ತಕ್ಕಂಥದ್ದು. ನಾವೆಲ್ಲಾದರೂ ಹೀಗೆ ಹೊರಗಡೆ ಹೋಗ್ತಕ್ಕಿರ್ಬೇಕಾದ್ರೆ ಅಥವಾ ಮಾರ್ಕೆಟ್ ಪ್ಲೇಸ್ಗೆ ನಾವು ಹೋದಂತಹ ಸಂದರ್ಭಗಳಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಹಾಕಿರ್ತಾರೆ, ಬ್ಯಾನರ್ಗಳನ್ನು ಹಾಕಿರ್ತಾರೆ, ಬಂಟಿಂಗ್ಸ್ಗಳನ್ನು ಹಾಕಿರ್ತಾರೆ. ನೀವು ಸಾಮಾನ್ಯವಾಗಿ ನಿಮ್ಮ ಮಾರ್ಕೆಟ್ ಪ್ಲೇಸ್ಗಳಲ್ಲಿ ಅಥವಾ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಿರ್ತಕ್ಕಂತಹ ಸಂದರ್ಭಗಳಲ್ಲಿ ನೀವು ಈ ಥರದ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ, ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ ನೀವು ನೋಡಿರೋದಕ್ಕೆ ಸಾಧ್ಯ ಇರುತ್ತೆ. ನೋಡಿ, ಈ ರೀತಿಯಾಗಿ ಒಂದಷ್ಟು ಫ್ಲೆಕ್ಸ್ಗಳನ್ನು, ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಕೂಡ ಹಾಕಿರ್ತಾರೆ. ಇಲ್ಲಿ ಪ್ರಾಮಿನೆಂಟ್ ಪ್ಲೇಸ್ಗಳಲ್ಲಿ ಹೆಚ್ಚು ಜನ ಟ್ರಾವೆಲ್ ಮಾಡ್ತಕ್ಕಂತಹ, ಓಡಾಡ್ತಕ್ಕಂತಹ ಹೆಚ್ಚು ಜನಗಳು ಎಲ್ಲರೂ ಕೂಡ ರಸ್ತೆಯಲ್ಲಿ ಓಡಾಡ್ತಾರೆ ಅಂತ ಹೇಳ್ಬಿಟ್ಟು ಅನ್ನೋ ಕಡೆಗಳಲ್ಲಿ ಸಾಮಾನ್ಯವಾಗಿ ಈ ಥರ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳಲ್ಲಿ ಕೂಡ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನೀವು ಹಾಕಿರ್ತೀರಿ. ನೋಡಿರಬಹುದು, ನಿಮ್ಮ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಕೂಡ ನೀವು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅಥವಾ ಮಾರ್ಕೆಟ್ಗೆ ಹೋಗಬೇಕಾದ್ರೆ, ಬೇರೆ ಏನಾದರೂ ಟ್ರಾವೆಲ್ ಪರ್ಪಸ್ಗೆ ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಅನ್ನೋದಾದರೆ, ನಿಮ್ಮ ಸಿಟಿನಲ್ಲಿ ಅಥವಾ ಇನ್ನೆಲ್ಲ ಮನೆಯಿಂದ ಎಲ್ಲಾದರೂ ಹೊರಗಡೆ ಹೋದಾಗ ಸಂದರ್ಭಗಳಲ್ಲಿ ಕೂಡ ನಿಮಗೆ ಈ ಥರದ ಜಾಹೀರಾತುಗಳನ್ನು ನೀವು ನೋಡೋದಕ್ಕೆ ಕೂಡ ಸಿಗತ್ತೆ. ಸೊ ಮತ್ತೆ ಈ ಥರ ಏನು ದೊಡ್ಡ ದೊಡ್ಡ ಕಂಪನಿಗಳು, ಈಗ ಏರ್ಟೆಲ್ ಇರ್ಬೋದು, ವೊಡಾಫೋನ್ ಇರ್ಬೋದು, ಐಡಿಯಾ ಕಂಪನಿಗಳಿರ್ಬೋದು, ಸೊ ಹೀಗೆ ಅವ್ರುಗಳು ಕೂಡ ಈ ಥರ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ ಏರ್ಪೋರ್ಟ್ಗಳಲ್ಲಿ ಅಥವಾ ಸಿಟಿ ಎಂಟ್ರೆನ್ಸ್ಗಳಲ್ಲಿ ಅಥವಾ ರಿಂಗ್ ರೋಡ್ಗಳಲ್ಲಿ ಈ ಥರ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ, ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ ಹಾಕಿರೋದನ್ನ ಕೂಡ ನಾವು ನೋಡಿರ್ಬೋದು. ಅದನ್ನು ಕನ್ನಡದಲ್ಲಿ ಪ್ರದರ್ಶನ ಜಾಹೀರಾತುಗಳು ಅಂತ ಹೇಳಿ ಕೂಡ ಕರಿತೇವೆ. ಹಾಗೆಯೇ ಔಟ್ಡೋರ್ ಅಡ್ವರ್ಟೈಸ್ ಅಂದರೆ ಹೊರಾಂಗಣ ಜಾಹೀರಾತುಗಳು ಕೂಡ ಇವುಗಳಿಗೆ ಬರ್ತಕ್ಕಂಥದ್ದು. ಈ ರೀತಿ ಮನೆಯಿಂದ ಹೊರಗಡೆ ಅಥವಾ ಬೇರೆ ಬೇರೆ ಸಿಟಿಯ ಮಾರ್ಕೆಟ್ ಪ್ಲೇಸ್ಗಳಲ್ಲಿ, ಪ್ರಾಮಿನೆಂಟ್ ಪ್ಲೇಸ್ಗಳಲ್ಲಿ ನಾವು ಈ ಥರ ಫ್ಲೆಕ್ಸ್ಗಳನ್ನು ಅಥವಾ ಬಂಟಿಂಗ್ಸ್ಗಳನ್ನು ಹಾಕಿ, ಪೋಸ್ಟರ್ಸ್ಗಳನ್ನು ಹಾಕಿ, ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ ಹಾಕಿರೋದನ್ನ ಕೂಡ ನಿಮ್ಮ ಸಾಮಾನ್ಯವಾಗಿ ನೀವು ಹೊರಗಡೆ ಎಲ್ಲಾದರೂ ಹೋದಾಗ ಗಮನಿಸಿರಬಹುದು. ಒಮ್ಮೆ ಗಮನಿಸಿಲ್ಲ ಅಂತ ಹೇಳ್ಬಿಟ್ಟು ಅನ್ನೋದಾದರೆ ಒಮ್ಮೆ ಆ ರೀತಿಯ ಅವುಗಳನ್ನೆಲ್ಲವನ್ನ ಗಮನಿಸಿ, ಆವಾಗ ನಿಮಗೆ ಇನ್ನೂ ಚೆನ್ನಾಗಿ ಈ ಪ್ರದರ್ಶನ ಜಾಹೀರಾತುಗಳ ಬಗ್ಗೆ ಕೂಡ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. So displaying advertisers is not a new idea. ಸೊ ಈ ಥರ ಹೊರಗಡೆ ಮನೆಯಿಂದ ಅಂದರೆ ಇಂಟೀರಿಯರ್ ಅಷ್ಟೇ ಅಲ್ಲದೆ, ನಾವು ಇದುವರೆಗೆ ಒಂದಷ್ಟು ಇಂಟೀರಿಯರ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಲೈಕ್ ಇದು ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲಿ ಹೇಳಿ ಬಂದಾಗ ಅವುಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ಏನಂತಂದರೆ ನಮ್ಮ ನ್ಯೂಸ್ ಚಾನೆಲ್ಸ್ಗಳಲ್ಲಿ ಅಥವಾ ಒಂದು ನಮ್ಮ ಟೆಲಿವಿಷನ್ ಸೆಟ್ಗಳಲ್ಲಿ ಅಥವಾ ನಮ್ಮ ಬೇರೆ ಬೇರೆ ನಮ್ಮ ನ್ಯೂ ಮೀಡಿಯಾಗಳಲ್ಲಿ ಅಥವಾ ಮೊಬೈಲ್ ಸೆಟ್ಗಳಲ್ಲಿ ನಾವು ಈ ಥರದ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನಾವು ನೋಡ್ತಾ ಇರ್ತೀವಿ. ಲೈಕ್ ಯಾವುದೋ ಒಂದು ರೀತಿ ಶಾಂಪೂ ಅಡ್ವರ್ಟೈಸ್ಮೆಂಟೋ ಅಥವಾ ಒಂದು ಸೋಪ್ ಅಡ್ವರ್ಟೈಸ್ಮೆಂಟ್ಸ್ಗಳು ಅಥವಾ ಹೇರ್ ಡೈಯರ್ ಇರ್ಬೋದು, ಅಥವಾ ಏನಾದರೂ ಈ ಥರದ ಮೊಬೈಲ್ ಗ್ಯಾಜೆಟ್ಸ್ಗಳಿರ್ಬೋದು, ಲ್ಯಾಪ್ಟಾಪ್ಸ್ಗಳಿರ್ಬೋದು, ಕಿಚನ್ ಆಕ್ಸೆಸರೀಸ್ಗಳಿರ್ಬೋದು, ಟಾಯ್ಲೆಟ್ ಪ್ರಾಡಕ್ಟ್ಸ್ಗಳಿರ್ಬೋದು. ಸೊ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನು ನಾವು ಸಾಮಾನ್ಯವಾಗಿ ನಮ್ಮ ಟೆಲಿವಿಷನ್ ಮೀಡಿಯಾಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳ ಕೊಡೋದನ್ನ ನಾವು ನೋಡ್ತೇವೆ. ಆದರೆ ಈ ರೀತಿ ಡಿಸ್ಪ್ಲೇ ಮಾಡ್ತಕ್ಕಂಥದ್ದು ಅಂದರೆ ಪ್ರದರ್ಶನ ಮಾಡ್ತಕ್ಕಂಥದ್ದು, ಅವರ ಏನು ಪ್ರಾಡಕ್ಟ್ಗಳಿದ್ದಾವೆ ಅಥವಾ ಏನು ಅವರಲ್ಲಿ ಏನೋ ಒಂದಷ್ಟು ಟೆಕ್ಸ್ಟೈಲ್ಸ್ಗಳಿರ್ಬೋದು ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಆ ಪ್ರಾಡಕ್ಟ್ಗಳನ್ನು ಅವರು ಹೇಳ್ತಕ್ಕಂಥದ್ದು ಕೂಡ ಅಲ್ಲಿ ಆಗಿರ್ಬೋದು. ದಿಸ್ ಇಸ್ ನಾಟ್ ಎ ನ್ಯೂ ಐಡಿಯಾ. ಈಗ ಇತ್ತೀಚೆಗಷ್ಟೇ ಗೊತ್ತಾಯ್ತಪ್ಪ ಇದು ಅಂತ ಹೇಳಿ ಹೊಸದಾಗಿ ಇದರದೊಂದು ಐಡಿಯಾವನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ಕೂಡ ಹೇಳೋದಕ್ಕೇನು ಇಲ್ಲ. ಸೊ ಇಟ್ ಹ್ಯಾಸ್ ಬೀನ್ ದೇರ್ ಫ್ರಮ್ ದ ಟೈಮ್ ಇಮ್ಮೆಮೋರಿಯಲ್. ಸೊ ನಮಗೆ ಸಾಕಷ್ಟು ನಮ್ಮ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಂತಹ ಸಂದರ್ಭಗಳಲ್ಲೂ ಕೂಡ ನಾವು ಈ ಥರದ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಸಾಮಾನ್ಯವಾಗಿ ನಾವು ನೋಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಅದರಲ್ಲೂ ಕೂಡ ನಾನು ನಿಮಗೆ ಹಿಸ್ಟ್ರಿ ಆಫ್ ಅಡ್ವರ್ಟೈಸ್ಮೆಂಟ್ಸ್ಗಳ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ಹೇಳಿದ್ದು,
7 ಮತ್ತು 8ನೇ ಶತಮಾನಗಳಿಗೆ ಬಂದಾಗ ಅಥವಾ ಮತ್ತೆ ಅದರಿಂದ ಮುಂದಿನ ಶತಮಾನಗಳಿಗೆ ಬಂದಂತಹ ಸಂದರ್ಭಗಳಲ್ಲಿ 9 ಈ ಥರದ 11 10ರಿಂದ 12 ಈ ಥರದ ಮುಂದಿನ ಶತಮಾನಗಳಿಗೆ ಬಂದಾಗ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಮತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ ಇದರಲ್ಲಿ ಕೂಡ ಅರೇಬಿಯನ್ ಕಂಟ್ರೀಸ್ಗಳಲ್ಲಿರ್ಬೋದು ಅಥವಾ ಏನು ಸೌದಿ ಕಂಟ್ರೀಸ್ಗಳ ರಾಷ್ಟ್ರಗಳು ಏನಿದ್ದಾವೆ ಅವುಗಳು ಕೂಡ ನಾವು ತೆಗೆದುಕೊಂಡಂತಹ ಸಂದರ್ಭಗಳಲ್ಲಿ ಅವ್ರು ಏನು ಮಾಡ್ತಿದ್ರು ಅಂತಂದರೆ ಆಯಾ ವೃತ್ತಿಯನ್ನು ರೆಪ್ರೆಸೆಂಟ್ ಮಾಡುವ ಹಾಗೆ ಒಂದಷ್ಟು ಪೋಸ್ಟರ್ಸ್ಗಳನ್ನು ಹಾಕ್ತಾ ಇದ್ರು ಅಂತ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಚೈನಾದಲ್ಲಿ ಇರ್ಬೋದು ಲೈಕ್ ಫ್ಲೂಟ್ಸ್ಗಳನ್ನು ನುಡಿಸ್ತಾ ಇದ್ರು ಅಂತ ಹೇಳಿ ನಾವು ನೋಡಿದ್ವಿ. ಮತ್ತೆ ಕೆಲವೊಂದ್ಸರಿ ಕ್ಯಾರಿಕೇಚರ್ಸ್ಗಳನ್ನು ಉಪಯೋಗಿಸ್ತಾ ಇದ್ರು ಅಂತ ಹೇಳಿ ಕೂಡ ನಾವು ನೋಡಿದ್ವಿ. ಸೊ ಹೀಗೆ ಈ ಥರ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳು ಹೇಗೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಟೈಲರ್ ಇದ್ದಾನೆ ಅಂತ ಒಟ್ಟು ಅಂದಾಗ ಅಲ್ಲಿ ಟೈಲರಿಂಗ್ ಮಿಷನನ್ನು ಇಟ್ಟಿರ್ತಕ್ಕಂತಹದ್ದು, ಬಟ್ಟೆಗಳ ಕಟ್ಟಿಂಗ್ಸ್ಗಳನ್ನು ಹಾಕ್ತಕ್ಕಂಥದ್ದು, ಅವುಗಳನ್ನ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ಹೌದು ಇವರು ಟೈಲರಿಂಗ್ ಶಾಪ್ ಇದು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಈ ಥರದೇ ಶಾಪನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಅಥವಾ ಆ ಒಂದು ಅಂಗಡಿಯನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಅವನು ಯಾವ ಕೆಲಸವನ್ನು ಮಾಡ್ತಾನೆ, ಯಾವ ಉದ್ಯೋಗವನ್ನು ಮಾಡ್ತಾನೆ, ಆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಪಿಕ್ಚರ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾ ಇದ್ರು ಅಂತ ಹೇಳಿ ಕೂಡ ನಾವು ಹಿಸ್ಟ್ರಿ ಆಫ್ ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲಿ ಕೂಡ ನಾವು ನೋಡಿದ್ವಿ. ಸೊ ಆ ಒಂದು ಇದನ್ನು ನಾವು ನೋಡಿದಂತಹ ಸಂದರ್ಭಗಳಲ್ಲಿ ಈ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ ಅಥವಾ ಪ್ರದರ್ಶನ ಜಾಹೀರಾತುಗಳು ಏನಿದ್ದಾವೆ ಇದು ಯಾವುದೂ ಕೂಡ ಇತ್ತೀಚಿನ ಬೆಳವಣಿಗೆಗಳು ಅಲ್ಲ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಸಾಕಷ್ಟು ಹಿಂದಿನ ದಿನದಿಂದನೂ ಕೂಡ ಈ ಜಾಹೀರಾತುಗಳೆಲ್ಲವೂ ಈ ವ್ಯವಹಾರಗಳು ಯಾವಾಗ ಪ್ರಾರಂಭ ಆಗೋದಕ್ಕೆ ಶುರುವಾಯಿತು ಅಂದಿನಿಂದನೇ ಕೂಡ ಈ ಒಂದು ಪ್ರದರ್ಶನ ಜಾಹೀರಾತುಗಳು ಕೂಡ ಇತ್ತು ಅನ್ನೋದಕ್ಕೆ ಕೂಡ ನಮಗೆ ಸಾಕಷ್ಟು ಪುರಾವೆಗಳು ಕೂಡ ನಮಗೆ ಸಿಕ್ಕತ್ತೆ. ಚೇಂಜ್ಡ್ ಓವರ್ ದ ಪ್ಯಾಸೇಜ್ ಆಫ್ ಟೈಮ್ ಇಸ್ ಇಟ್ಸ್ ಸ್ಟೈಲ್. ಸೊ ನಾವು ಬದಲಾವಣೆಗಳು ಯಾವತ್ತೂ ಕೂಡ ಸ್ಟಾಗ್ನೆಂಟ್ ವಾಟರ್ ಅಲ್ಲ, ಬದಲಾವಣೆಗಳು ನಿರಂತರವಾಗಿ ನಮ್ಮ ಸಮಾಜದಲ್ಲಿ ಆಗ್ತಾನೆ ಇರುತ್ತೆ. ಹಾಗೇನೆ ಈ ಒಂದು ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ನ ಸ್ಟೈಲಲ್ಲಿ ಕೂಡ ಡಿಸ್ಪ್ಲೇ ಅಂದರೆ ಈ ಪ್ರದರ್ಶನ ಜಾಹೀರಾತುಗಳನ್ನು ಪ್ರದರ್ಶಿಸ್ತಕ್ಕಂತಹ ಆ ಶೈಲಿ ಏನಿದೆ ಅವುಗಳೆಲ್ಲವೂ ಕೂಡ ದಿನದಿಂದ ದಿನಕ್ಕೆ ಮತ್ತಷ್ಟು ಬದಲಾವಣೆಗಳನ್ನು ಹೊಂದೋದಕ್ಕೆ ಶುರುವಾಯಿತು. ದ ಮೋಡ್ ಆಫ್ ಡಿಸ್ಪ್ಲೇಯಿಂಗ್ ಅಂದರೆ ಯಾವ ರೀತಿನಲ್ಲಿ ಯಾವ ಸ್ವರೂಪದಲ್ಲಿ ಅವುಗಳನ್ನು ಡಿಸ್ಪ್ಲೇ ಮಾಡ್ತಾರೆ ಅನ್ನೋದೆಲ್ಲವೂ ಕೂಡ ದಿನದಿಂದ ದಿನಕ್ಕೆ ಬದಲಾವಣೆಗಳನ್ನು ಹೊಂದೋದಕ್ಕೆ ಶುರುವಾಯಿತು. ಸೊ ಇವನ್ ನಮ್ಮ ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲಿ ಕೂಡ ನಮ್ಮ ಟೆಲಿವಿಷನ್ ಮೀಡಿಯಾಗಳಲ್ಲಿ ಇರ್ಬೋದು ಅಥವಾ ಮತ್ತೊಂದು ನಮ್ಮ ನ್ಯೂಸ್ ಪೇಪರ್ಸ್ಗಳಲ್ಲಿ ಇರ್ಬೋದು, ಅವುಗಳಲ್ಲಿ ಮ್ಯಾಗಝೀನ್ಸ್ಗಳಲ್ಲಿ ಇರ್ಬೋದು, ಅವುಗಳಲ್ಲಿ ನಾವು ಕೂಡ ನೋಡಿದಂತಹ ಸಂದರ್ಭಗಳಲ್ಲಿ ಅಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿರೋದನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೇ ರೀತಿಯಾಗಿ ಈ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲೂ ಕೂಡ ಆ ಟೈಮ್ ಟು ಟೈಮ್ ಅಂದರೆ ಒಂದಷ್ಟು ಸಮಯ ಬಂದ ಹಾಗೆ ಎಲ್ಲವೂ ಕೂಡ ಬದಲಾವಣೆ ಹೊಂದತಕ್ಕಂಥದ್ದು. ಅಗೇನ್ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲೂ ಕೂಡ ಅದೇ ರೀತಿಯ ಒಂದಷ್ಟು ಬದಲಾವಣೆಗಳು ಆಗಿರೋದನ್ನು ಕೂಡ ನಾವಿಲ್ಲಿ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. The heart of display is selling idea with design to generate purchases. ಈ ಒಂದು ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳ ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ ಆ ಒಂದು ಇವುಗಳನ್ನು ಅಂದರೆ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಲಿಕ್ಕೆ ಒಂದು ಹೊಸ ಸ್ಟ್ರಾಟಜಿ, ಒಂದು ಹೊಸ ಐಡಿಯಾ, ಒಂದು ಹೊಸ ಪ್ಲ್ಯಾನ್ ಕೂಡ ಆಗಿರ್ತಕ್ಕಂಥದ್ದು. ಈ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳ ಅಂದರೆ ಪ್ರದರ್ಶನ ಜಾಹೀರಾತುಗಳ ಪ್ರಮುಖ ಉದ್ದೇಶ ಡಿಸ್ಪ್ಲೇ ಮಾಡ್ತಕ್ಕಂಥದ್ದು ಅಂದರೆ ಪ್ರದರ್ಶನ ಮಾಡ್ತಕ್ಕಂಥದ್ದರ ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ ನಾವು ಅಲ್ಲಿರ್ತಕ್ಕಂತಹ ಜನರೇಟ್ ಅಂದರೆ ಅಲ್ಲಿ ಹೋಗ್ತಕ್ಕಂತಹ ಕಸ್ಟಮರ್ಸ್ಗಳೇನಿದ್ದಾರೆ ಅಥವಾ ಸಾಮಾನ್ಯ ಪಬ್ಲಿಕ್ಸ್ಗಳೇನಿದ್ದಾರೆ ಅವ್ರುಗಳು ಅದನ್ನು ನೋಡಿದ ಕೂಡಲೇ ಅವುಗಳನ್ನು ಪರ್ಚೇಸ್ ಮಾಡಬೇಕು ಅನ್ನೋ ಹಾಗೆ ಅವ್ರಿಗೊಂದು ಹಪಹಪಿಯನ್ನು ಅವ್ರಿಗೊಂದು ಅಟ್ರಾಕ್ಷನ್ಸ್ಗಳನ್ನು ಹುಟ್ಟು ಹಾಕ್ತಕ್ಕಂತಹ ಕೆಲಸವನ್ನು ಈ ಒಂದು ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳು ಕೂಡ ಮಾಡುತ್ತೆ. ನೀವು ಸಾಮಾನ್ಯವಾಗಿ ಯಾವುದೋ ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ, ಎಸ್ಪೆಷಲಿ ಸ್ವಲ್ಪ ಮಾರ್ಕೆಟ್ ಪ್ಲೇಸ್ ಅನ್ನುವಂಥದ್ದು ಅಥವಾ ಈಗ ಬಟ್ಟೆನೋ ಸಿಗುತ್ತೆ ಅಥವಾ ಇನ್ಯಾವುದೋ ಒಂದು ಮಾರ್ಕೆಟ್ ಪ್ಲೇಸ್ಗಳಿಗೆ ಹೋದಾಗ ಸ್ವಲ್ಪ ಅಂಗಡಿಗಳು ಜಾಸ್ತಿ ಇದ್ದಾವೆ ಅಂತ ಅನ್ಸಿದ್ರೆ ನಿಮಗೆ ನೋಡಿರ್ಬೋದು ಒಂದು ರೀತಿ ಎಲ್ಲ ಕಡೆನೂ ಕೂಡ ಅಂಗಡಿಗಳ ಮುಂದೆ ಅವರ ಪ್ರಾಡಕ್ಟ್ಗಳನ್ನು ಅವರೆಲ್ಲರೂ ಕೂಡ ಅದನ್ನು ಡಿಸ್ಪ್ಲೇ ಮಾಡಿರ್ತಾರೆ. ಅಂಗಡಿಗಳ ಮುಂದೆ ಅವುಗಳನ್ನೆಲ್ಲವನ್ನೂ ಕೂಡ ತುಂಬ ಸಿಸ್ಟಮ್ಯಾಟಿಕ್ ಆಗಿ ವ್ಯವಸ್ಥಿತವಾಗಿ ಅವುಗಳನ್ನು ಜೋಡಿಸಿಟ್ಟಿರ್ತಾರೆ. ಅದನ್ನು ನೋಡಿದಾಗ ಕೆಲವೊಂದ್ಸರಿ ಈ ಟೆಕ್ಸ್ಟೈಲ್ ಅಂಗಡಿಗಳಿಗೆ ಹೋದಾಗ ಅಲ್ಲಿ ಬೊಂಬೆಗಳಿಗೆ ಬೇರೆ ಬೇರೆ ಟಾಯ್ಗಳಿಗೆ ಆ ಬಟ್ಟೆಗಳನ್ನೆಲ್ಲ ಹಾಕ್ಬಿಟ್ಟು ಡಿಫ್ರೆಂಟ್ ಆಗಿ ಅವುಗಳನ್ನು ಕೂಡ ತುಂಬ ಚೆನ್ನಾಗಿ ಅವುಗಳನ್ನು ಡ್ರೆಸ್ ಮಾಡಿರ್ತಾರೆ. ಆ ಥರದ್ದೆಲ್ಲ ನಮಗೆ ನೋಡಿದಾಗ ಸಾಮಾನ್ಯವಾಗಿ ನಮಗೆ ಸ್ವಲ್ಪ ಅನಿಸುತ್ತೆ, ಹೌದಲ್ವಾ ಇದು ತುಂಬ ಚೆನ್ನಾಗಿದೆ, ಇದು ನೋಡು ತುಂಬ ಚೆನ್ನಾಗಿದೆ, ಈ ಥರ ಕಾಂಪ್ಲೆಕ್ಸಲ್ಲಿ ಈ ಥರ ಡ್ರೆಸ್ಗಳನ್ನು ಹಾಕ್ಕೊಂಡ್ರೆ, ಈ ಒಂದು ಒಕೇಶನ್ಗೆ ಈ ಥರ ಡ್ರೆಸ್ಗಳನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು ಹೂಎವರ್ ಯಾರು ಕೂಡ ಅಲ್ಲಿ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಹ್ಯೂಮನ್ ಟೆಂಡೆನ್ಸಿ ಅದು. ಹಾಗಾಗಿ ಸಹಜವಾಗಿ ಅನ್ಸಕ್ಕೆ ಶುರುವಾಗುತ್ತೆ ಇವುಗಳನ್ನು ತಗೊಂಡ್ರೆ ನಮಗೂ ಕೂಡ ಚೆನ್ನಾಗಿರುತ್ತೆ ಅನ್ನೋ ಹಾಗೆ. ಸೊ ಹಾಗಾಗಿ ಒಂದು ರೀತಿಯ ಪರ್ಚೇಸ್ ಮಾಡಬೇಕು ಅನ್ನೋವಂತಹ ಆ ಮನಸ್ಥಿತಿಯನ್ನು
ಹೆಚ್ಚು ಅದು ಗ್ರ್ಯಾಬ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಈ ಒಂದು ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳು ಕೂಡ ಮಾಡುತ್ತೆ. ಸೊ ಹಾಗಾದರೆ ಡಿಸ್ಪ್ಲೇ ಅಂದರೆ ಏನು ಅಂತ ಹೇಳಿ ಕೇಳ್ಬೋದು. ಸೊ ಡಿಸ್ಪ್ಲೇ ಇಸ್ ಅರೇಂಜಿಂಗ್ ಸಮಥಿಂಗ್ ಫಾರ್ ಯುವರ್ ವ್ಯೂ. ನೋಡೋದಕ್ಕೆ ತುಂಬ ಸಿಸ್ಟಮ್ಯಾಟಿಕ್ ಆಗಿ ತುಂಬ ನೀಟಾಗಿ ಅವುಗಳನ್ನು ಅರೇಂಜ್ ಮಾಡಿರ್ತಕ್ಕಂಥದ್ದು. ಅವುಗಳನ್ನೆಲ್ಲವನ್ನು ಕೂಡ ಹರಡಿರ್ತಾರೆ, ಅವುಗಳನ್ನ ನೀಟಾಗಿ ತುಂಬ ಸುವ್ಯವಸ್ಥಿತವಾಗಿ ಜೋಡಿಸಿರ್ತಾರೆ. ಕೆಲವೊಂದ್ಸರಿ ತುಂಬ ಸ್ಟೈಲಿಶ್ ಆಗಿ ಜೋಡಿಸಿರ್ಬೋದು, ಕೆಲವೊಮ್ಮೆ ಜಿಗ್ಜಾಗ್ ಟೈಪಲ್ಲಿ ಅವುಗಳನ್ನು ಜೋಡಿಸಿಡಬಹುದು. ಸೊ ಹೀಗೆ ಬೇರೆ ಬೇರೆ ರೀತಿಗಳಲ್ಲಿ ಬೇರೆ ಬೇರೆ ಐಡಿಯಾಗಳನ್ನು ಇಟ್ಕೊಂಡು ಅವುಗಳನ್ನೆಲ್ಲವನ್ನು ಕೂಡ ತುಂಬ ನೀಟಾಗಿ ವ್ಯವಸ್ಥಿತವಾಗಿ ಅವುಗಳನ್ನು ಜೋಡಿಸಿರ್ತಾರೆ, ಒಕ್ಕಣೆಯಾಗಿ ಜೋಡಿಸಿಟ್ಟಿರ್ತಕ್ಕಂಥದ್ದು. ನೋಡುಗರಿಗೆ ಆಕರ್ಷಣೆ ಮಾಡುವ ಹಾಗೆ, ನೋಡುಗರಿಗೆ ಸ್ವಲ್ಪ ಗಮನವನ್ನು ಸೆಳೆಯುವ ಹಾಗೆ ವಸ್ತುಗಳನ್ನೆಲ್ಲವನ್ನು ಕೂಡ ಅಲ್ಲಿ ಪ್ರದರ್ಶನ ಮಾಡ್ತಕ್ಕಂಥದ್ದು. ಅವುಗಳಿಗೆ ನಾವು ಪ್ರದರ್ಶನ ಜಾಹೀರಾತುಗಳು ಅಂತ ಹೇಳಿ ಕೂಡ ಕರೀತೇವೆ. So it is systematic arrangement of samples, sealable products to catch the imagination of the notice of the people. ಸೊ ನಾವು ನೋಡ್ಬೋದು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಅರೇಂಜ್ ಮಾಡಿರ್ತಾರೆ. ಸುಮ್ಮನೆ ಹೆಂಗೋ ಒಟ್ರಾಸೆಯಾಗಿ ಅದನ್ನು ಯಾವುದೂ ಕೂಡ ಅಲ್ಲಿ ಎತ್ತಿಟ್ಟಿರಲ್ಲ ಅಥವಾ ಯಾವುದನ್ನು ಅಲ್ಲಿ ಬಿಸಾಕಿರಲ್ಲ. ನೀವು ನೋಡಿರ್ಬೋದು ಅಂಗಡಿಗಳಲ್ಲಿ ನೋಡಿದಾಗ ತುಂಬ ನೀಟಾಗಿ ಅವುಗಳನ್ನು, ಈಗ ಒಂದು ಬುಕ್ ಸ್ಟಾಲ್ಗೆ ಹೋಗ್ಬೋದು ನೀವು, ಅಥವಾ ಇನ್ಯಾವುದೋ ಒಂದು ಮಾಲ್ಗೆ ಹೋಗ್ಬೋದು, ಅಥವಾ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗ್ಬೋದು. ನೀವು ಅಲ್ಲೆಲ್ಲ ಹೋಗಿ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ತುಂಬ ನೀಟಾಗಿ ಅವುಗಳನ್ನು ಪ್ರತಿಯೊಂದು ಕೂಡ ಒಂದೊಂದು ಪ್ರಾಡಕ್ಟನ್ನು ಕೂಡ ಒಂದೊಂದು ಕಡೆಗಳಲ್ಲಿ ಅವುಗಳನ್ನು ಸ್ಟೆಪ್ ಬೈ ಸ್ಟೆಪ್ ಅವುಗಳನ್ನು ನೀಟಾಗಿ ಅರೇಂಜ್ಮೆಂಟ್ ಮಾಡಿರ್ತಾರೆ. ಅದು ನೋಡಿದಾಗ ನಮಗೆ ಖುಷಿ ಆಗುತ್ತೆ, ಇದು ಯಾವುದು ತುಂಬ ಚೆನ್ನಾಗಿದೆ ಅಪ್ಪ, ಇದು ತಗೊಳ್ಳೋಣ ತಡಿ ಅಂತ ಹೇಳಿ ನಮಗೂ ಕೂಡ ಸಾಮಾನ್ಯವಾಗಿ ಆ ಥರದ ಟೆಂಡೆನ್ಸಿಗಳನ್ನು ಕೂಡ ಕ್ರಿಯೇಟ್ ಮಾಡ್ತಕ್ಕಂಥ. ಸೊ ಇವುಗಳ ಉದ್ದೇಶವೂ ಕೂಡ ಅದೇನೆ. ಸೊ ನಮಗೆ ನೋಡಿದ ಕೂಡಲೇ ಒಂದು ಇಮ್ಯಾಜಿನೇಷನ್ ಬರಬೇಕು, ಇದು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ, ನಾವು ಇದರ ಯಾವುದೋ ಒಂದು ಬಟ್ಟೆ ನೋಡ್ತೀವಿ ಅಂತ ಅಂದಾಗ, ಆ ಬಟ್ಟೆ ಹಾಕೊಂಡ್ರೆ ನಾನು ಹಾಕೊಂಡ್ರೆ ತುಂಬ ಹಾಗೆ ಚೆನ್ನಾಗಿ ಕಾಣಿಸಬಹುದೇನೋ ಅನ್ನೋ ಒಂದು ಇಮ್ಯಾಜಿನೇಷನ್ ಕೂಡ ಬರೋದಕ್ಕೆ ಶುರುವಾಗುತ್ತೆ. ಸಹಜವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಹಜವಾಗಿ ನೈಸರ್ಗಿಕವಾಗಿ ಈ ಥರದ ಒಂದು ಇಮ್ಯಾಜಿನೇಷನ್ ಬರ್ತಕ್ಕಂಥದ್ದು. ಸೊ ಆ ರೀತಿಯ ಇಮ್ಯಾಜಿನೇಷನ್ ಬರಬೇಕು ಅನ್ನೋ ಕಾರಣಕ್ಕೇನೆ ಅವರುಗಳು ಅಲ್ಲಿಗಳನ್ನ ಆ ರೀತಿಯಾಗಿ ಪ್ರದರ್ಶನ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ಸೊ ಹಾಗೇನೆ ಡೆಮಾನ್ಸ್ಟ್ರೇಟ್ಸ್ ಡೈರೆಕ್ಟ್ಲಿ ಅಬೌಟ್ ದ ಪ್ರಾಡಕ್ಟ್. ಇಲ್ಲಿ ಒಂದು ರೀತಿ ಏನಾಗುತ್ತೆ ಅಂತಂದ್ರೆ ಪ್ರಾಡಕ್ಟ್ಗಳೇನೆ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ, ಅವುಗಳನ್ನ ಹಾಕೊಂಡ್ರೆ ಹೇಗಿರುತ್ತೆ, ಹೇಗೆ ಕಾಣ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಡಾರ್ಕ್ ಕಾಂಪ್ಲೆಕ್ಸ್ ಅಲ್ಲಿರೋ ಟಾಯ್ಗಳಿಗೆ ಒಂದಷ್ಟು ಲೈಟ್ ಕಾಂಪ್ಲೆಕ್ಸ್ ಅಲ್ಲಿರೋ ಲೈಟ್ ಶೇಡಿನ ಬಟ್ಟೆಗಳನ್ನ ಹಾಕಿರ್ತಾರೆ. ಸ್ವಲ್ಪ ಫೇರ್ ಆಗಿರೋ ಡಾಲ್ಗಳಿಗೆ ತಗೊಂಡಾಗ ಅವ್ಗಳಿಗೆ ಸ್ವಲ್ಪ ಲೈಟ್ ಕಲರ್ ಬಟ್ಟೆಗಳನ್ನ ಹಾಕಿರ್ತಾರೆ. ಆ ಥರದ್ದೆಲ್ಲ ನಮ್ಗೆ ನೋಡಿದಾಗ ಸೊ ನಮಗೆ ನಮ್ಮ ಕಾಂಪ್ಲೆಕ್ಸ್ಗೆ ತಕ್ಕ ಹಾಗೆ ಅಂದರೆ ನಮ್ಮ ಸ್ಕಿನ್ ಕಾಂಪ್ಲೆಕ್ಸ್ಗೆ ತಕ್ಕ ಹಾಗೆ ಈ ಬಟ್ಟೆಗಳು ನಮಗೂ ಸೂಟ್ ಆಗಬಹುದೇನೋ ಅಂತ ಹೇಳಿ ಅನ್ಸೋದಕ್ಕೆ ಶುರುವಾಗತ್ತೆ. ಆ ರೀತಿಯಾಗಿ ನಮ್ಮನ್ನ ಅಂದರೆ ಕಸ್ಟಮರ್ಸ್ಗಳನ್ನ ಮನವೊಲಿಸ್ತಕ್ಕಂತಹ ಕೆಲಸವನ್ನ ಕೂಡ ಈ ಪ್ರದರ್ಶನ ಜಾಹೀರಾತುಗಳು ಕೂಡ ಮಾಡುತ್ತೆ. Are products by presenting them rather the telling and selling points indirectly. ಅಂದರೆ ಈ ಪ್ರದರ್ಶನ ಜಾಹೀರಾತುಗಳು ಹೇಗಿರ್ತವೆ ಅಂತಂದರೆ, ಆ ಪ್ರಾಡಕ್ಟ್ಸ್ಗಳ ಕುರಿತಾಗಿ ಅವು ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ, ಹೇಳ್ತಾ ಇದ್ದಾರೆ, ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಪ್ರತಿನಿಧಿಸ್ತಾ ಇದೆ. ಆ ಪ್ರಾಡಕ್ಟ್ಗಳನ್ನ ನಾವು ಆ ಡಾಲ್ಗಳು, ಆ ಡಿಸ್ಪ್ಲೇಗಳೆಲ್ಲವೂ ಕೂಡ ಪ್ರತಿನಿಧಿಸುತ್ತವೆ. ಅದರ ಜೊತೆಗೆ ಅವರು ಇಂಡೈರೆಕ್ಟ್ ಆಗಿ ನಮಗೆ ಹೇಳ್ತಾ ಇದ್ದಾರೆ, ಇವುಗಳನ್ನ ನೀವು ತಗೊಳ್ಬಹುದು, ನೀವು ಇದನ್ನ ಪರ್ಚೇಸ್ ಮಾಡಿ, ಚೆನ್ನಾಗಿರುತ್ತೆ ಆಯ್ತಾ, ನಿಮಗೂ ಕೂಡ ಅದು ಖುಷಿ ಆಗತ್ತೆ. ನಿಮ್ಮನ್ನ ನೋಡಿದವರು ಕೂಡ ನೀವು ಹೇಗೆ ಈ ಡಾಲ್ಗಳನ್ನ, ಈ ಬಟ್ಟೆಗಳನ್ನ ನೋಡಿದಾಗ ಚೆನ್ನಾಗಿದೆ ಅಂತ ನಾವು ಹೇಗೆ ಉದ್ಗಾರ ಮಾಡ್ತೀವೋ ಅದೇ ರೀತಿಯಾಗಿ ಉಳಿದವರು ಕೂಡ ನಿಮ್ಮನ್ನ ಉದ್ಗಾರ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ನಮ್ಮನ್ನ ಸೆಳಿತಕ್ಕಂಥ, ಅಂದ್ರೆ ಕಸ್ಟಮರ್ಸ್ಗಳನ್ನ ಗಮನವನ್ನ ಸೆಳಿತಕ್ಕಂತಹ ಕೆಲಸವನ್ನ ಈ ಒಂದು ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳು ಕೂಡ ಮಾಡ್ತಕ್ಕಂಥದ್ದು. ನೀವು ಸಾಮಾನ್ಯವಾಗಿ ಈ ಸೂಪರ್ ಮಾರ್ಕೆಟ್ಗಳಿಗೆ ಅಥವಾ ಯಾವುದೋ ಒಂದು ಮಾಲ್ಗಳಿಗೆ ನೀವು ಪರ್ಚೇಸ್ ಮಾಡೋದಕ್ಕೆ ಹೋದಾಗ ಅಥವಾ ವಿಂಡೋ ಶಾಪಿಂಗ್ಗಳಿಗೆ ಅಂತ ಹೇಳ್ಬಿಟ್ಟು ಹೋದಂತಹ ಸಂದರ್ಭಗಳಲ್ಲಿ ಈ ಥರದ್ದು ಒಂದು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ ಈ ಡಾಲ್ಗಳಿಗೆ, ನಾನು ಇಲ್ಲಿ ಪಿಕ್ಚರ್ನಲ್ಲಿ ನಿಮ್ಮ ಸ್ಲೈಡ್ಸ್ಗಳಲ್ಲಿ ನೀವು ನೋಡಬಹುದು, ಈ ಥರ ಡೆಮಾನ್ಸ್ಟ್ರೇಷನ್ಸ್ಗಳನ್ನು ಕೂಡ ಮಾಡಿರ್ತಾರೆ. ಡಾಲ್ಗಳಿಗೆ ಆ ಒಂದು ಬಟ್ಟೆಗಳನ್ನು ವೇರ್ ಮಾಡಿರ್ತಾರೆ, ಅದರ ಮೂಲಕ ನಮಗೆ ಗಮನವನ್ನು ಸೆಳೀತಕ್ಕಂತಹ ಕೆಲಸವನ್ನು ಕೂಡ ಮಾಡಲಾಗತ್ತೆ. ಸಾಮಾನ್ಯವಾಗಿ ಈ ಗ್ಲಾಸ್ ವಿಂಡೋಗಳನ್ನೇ ಕೂಡ ಸಾಮಾನ್ಯವಾಗಿ ಮಾಲ್ಗಳಲ್ಲಿ ಮತ್ತು ಶೋರೂಮ್ಸ್ಗಳಲ್ಲಿ ಕೂಡ ಬಳಸ್ತಕ್ಕಂಥದ್ದು. ಯಾಕೆ ಅಂತಂದರೆ, ಸೊ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಇದ್ದಂತಹ ಸಂದರ್ಭಗಳಲ್ಲಿ ಗ್ಲಾಸ್ನಲ್ಲಿ ನಮಗೆ ವಿ ಕ್ಯಾನ್ ಸಿ ಎನಿಥಿಂಗ್, ಒಳಗಡೆ ಏನಿದೆ ಅದನ್ನ ಎಲ್ಲವನ್ನೂ ಕೂಡ ನಾವು ಹೊರಗಡೆಯಿಂದನೇ
ಕೂಡ ನೋಡೋದಕ್ಕೆ ನಮಗೆ ಅವಕಾಶ ಇರುತ್ತೆ. ಹಾಗೆಯೇ ತುಂಬ ಡಿಫ್ರೆಂಟ್ ಆಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ಗಳನ್ನು ಕೂಡ ಹೆಚ್ಚು ಲೈಟಿಂಗ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಶೋರೂಮ್ಸ್ಗಳಿಗೆ ಹೋದಂತಹ ಸಂದರ್ಭಗಳಲ್ಲಿ ಹೆಚ್ಚು ಲೈಟಿಂಗ್ಸ್ಗಳನ್ನು ಹಾಕಿರ್ತಾರೆ. ಸೊ ಅದ್ರ ಮೂಲಕ ಇನ್ನೂ ಚೆನ್ನಾಗಿ ಕಾಣಬೇಕು, ಆ ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋ ಉದ್ದೇಶಗಳು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇಟ್ ಈಸ್ ಮೋರ್ ಪ್ರಮೋಷನಲ್ ಮೀಡಿಯಮ್ ದ್ಯಾನ್ ಅಡ್ವರ್ಟೈಸಿಂಗ್. ಸೊ ಒಂದು ರೀತಿಯ ಪ್ರಮೋಷನಲ್ ಮೀಡಿಯಮ್ ಆಗಿ ಕೂಡ ಜಾಹೀರಾತುಗಳನ್ನು ನಾವು ಕೊಡಲೇಬೇಕು ಅಂತ ಏನೂ ಇಲ್ಲ. ಸೊ ನಾವು ಈ ರೀತಿಯ ಡಿಸ್ಪ್ಲೇಗಳನ್ನು ಮಾಡಿದರೆ ಕೂಡ ಸಾಕು. ಈ ಥರ ಶೋರೂಮ್ಸ್ಗಳಲ್ಲಿ ನಾವು ಈ ಥರ ಡಿಸ್ಪ್ಲೇಗಳನ್ನು ಅಥವಾ ಶೋರೂಮಿನ ಮುಂದೆ ಈ ಥರ ಸ್ವಲ್ಪ ನಾವು ಪ್ರಾಮಿನೆಂಟ್ ಆಗಿ ಸ್ವಲ್ಪ ಡಿಸ್ಪ್ಲೇ ಮಾಡಿದ್ರೇ ಸಾಕು, ಅಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ತಾನಾಗೆ ಅಡ್ವರ್ಟೈಸ್ ಆಗೋದಕ್ಕೆ ಶುರುವಾಗುತ್ತೆ. ಜನಗಳು ಅದನ್ನು ಆ ಡಿಸ್ಪ್ಲೇಗಳನ್ನೇ ನೋಡಿ ಕೂಡ ಜನಗಳು ಪರ್ಚೇಸ್ ಮಾಡೋದಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಯಾವಾಗಲೂ ಕೂಡ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಮಾಡಬೇಕು, ಜಾಹೀರಾತುಗಳನ್ನೇ ಕೊಡಬೇಕು ಅಂತಕ್ಕಂತಹ ಯಾವುದೂ ಇರೋದಿಲ್ಲ. ಅದರ ಬದಲಾಗಿ ಈ ಥರದ ಡಿಸ್ಪ್ಲೇಗಳನ್ನು ಕೊಡೋದ್ರ ಮೂಲಕನೂ ಕೂಡ, ಅಂದರೆ ಪ್ರದರ್ಶನಗಳನ್ನು ಮಾಡೋದ್ರ ಮೂಲಕನೂ ಕೂಡ ನಾವು ನಮ್ಮ ಪ್ರಾಡಕ್ಟನ್ನು ನಾವು ಪ್ರಮೋಟ್ ಮಾಡ್ಬೋದು. ಅಲ್ಲಿ ಆ ರೀತಿಯ ಒಂದು ಜನಗಳನ್ನು ಪ್ರವೋಕ್ ಮಾಡ್ತಕ್ಕಂಥದ್ದು, ಅವರು ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವ ಹಾಗೆ ಪ್ರವೋಕ್ ಮಾಡ್ತಕ್ಕಂತಹ ಕೆಲಸಗಳನ್ನು ಕೂಡ ಈ ಒಂದು ಪ್ರದರ್ಶನ ಜಾಹೀರಾತುಗಳು ಡಿಸ್ಪ್ಲೇಗಳು ಕೂಡ ಮಾಡುತ್ತವೆ. ಹಾಗೆ ಪಾಯಿಂಟ್ ಆಫ್ ಪರ್ಚೇಸ್ ಅಡ್ವರ್ಟೈಸಿಂಗ್ ಇನ್ ಎ ಬ್ರಾಡ್ ಸೆನ್ಸ್ ಅಂತಂದರೆ ಒಂದು ರೀತಿ ಈ ಒಂದು ಡಿಸ್ಪ್ಲೇಗಳು ಮಾಡೋದು ಏನಪ್ಪ ಅಂತಂದರೆ ಪಾಯಿಂಟ್ ಆಫ್ ಪರ್ಚೇಸ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ, ಅಂದರೆ ಯಾರಾದರೂ ಅವುಗಳನ್ನು ಕೊಂಡುಕೊಳ್ಳಿ ಅನ್ನೋ ಒಂದು ದೃಷ್ಟಿಕೋನದಿಂದನೂ ಕೂಡ ಇವುಗಳನ್ನೆಲ್ಲವನ್ನು ಕೂಡ ಜಾಹೀರಾತುಗಳು ಅಂದರೆ ಡಿಸ್ಪ್ಲೇಗಳನ್ನು ಪ್ರದರ್ಶನಗಳನ್ನು ಕೂಡ ಮಾಡಿರಲಾಗುತ್ತೆ. ಸೊ ಫೈನಲಿ ಅಟ್ ದ ಅಲ್ಟಿಮೇಟ್ ಎಂಡ್ ಆಫ್ ದ ಡೇ ಅಥವಾ ಎಂಡ್ ಆಫ್ ದ ಪಾಯಿಂಟ್ ಪ್ರತಿಯೊಬ್ಬ ಮ್ಯಾನುಫ್ಯಾಕ್ಚರರ್ಸ್ಗಳಿಗೂ ಕೂಡ ಅವರು ಏನು ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅವುಗಳೆಲ್ಲವೂ ಕೂಡ ಸೇಲ್ ಆಗಬೇಕು, ನನಗೆ ಪ್ರಾಫಿಟ್ ಬರಬೇಕು ಅಂತಕ್ಕಂತಹ ಉದ್ದೇಶವನ್ನೇ ಇಟ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವ್ಯಾಪಾರವನ್ನು ಮಾಡ್ತಾನೆ ಹೊರತು ಅವನಿಗೆ ಲಾಸ್ ಆಗಬೇಕು ಅಥವಾ ನಾನೇ ಒಂದು ಸರ್ವಿಸ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಯಾವತ್ತಿಗೂ ಕೂಡ ಅವನು ಯೋಚನೆಯನ್ನು ಮಾಡೋದಿಲ್ಲ. ಅದರ ಬದಲಾಗಿ ಪರ್ಚೇಸ್ ಮಾಡಬೇಕು, ಕಸ್ಟಮರ್ಸ್ಗಳು ಬರಬೇಕು, ನನ್ನ ಗ್ರಾಹಕರು ನನ್ನ ಅಂಗಡಿಗಳಿಗೆ ಹೆಚ್ಚು ಜನ ಬರಬೇಕು, ಅವರು ಅದನ್ನು ನೋಡಬೇಕು, ಮುಟ್ಟಿ ನೋಡಬೇಕು, ಅವುಗಳ ಬೆಲೆ ಕೇಳಬೇಕು, ಅಲ್ಲಿ ಒಂದಷ್ಟು ಅದ್ರ ಜೊತೆಗೆ ಒಂದಷ್ಟು ಕಾನ್ವರ್ಸೇಷನ್ಸ್ಗಳನ್ನು ಮಾಡಬೇಕು, ಫೈನಲಿ ಅದಗಳನ್ನು ಅವರು ಪರ್ಚೇಸ್ ಮಾಡೋ ಹಾಗೆ ಮನವೊಲಿಸಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನೇ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಬ್ಬ ಮ್ಯಾನುಫ್ಯಾಕ್ಚರರ್ ಕೂಡ ಅದೇ ದೃಷ್ಟಿಯಲ್ಲಿ ಕೂಡ ಆ ಒಂದು ದೃಷ್ಟಿಯನ್ನು ಇಟ್ಕೊಂಡೇ ಕೂಡ ಈ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ ಕೊಡ್ತಕ್ಕಂಥದ್ದು. ಹಾಗೆಯೇ ನ್ಯೂ ಟ್ರೆಂಡ್ಸ್ ಇನ್ ಬೈಯಿಂಗ್ ಸಚ್ ಆಸ್ ಸೆಲ್ಫ್ ಸರ್ವಿಸ್ ಅಂಡ್ ಸೆಲ್ಫ್ ಸೆಲೆಕ್ಷನ್. ಸೊ ಇವತ್ತೆಲ್ಲ ಹೊಸ ಟ್ರೆಂಡ್ಗಳು ಬಂದಿದೆ. ಮಾಲ್ಗಳೆಲ್ಲ ನೀವೆಲ್ಲ ನೋಡಿರ್ತೀರಿ, ಹೊಸ ಬೇರೆ ಕಡೆ ಎಲ್ಲ ಸೂಪರ್ ಮಾರ್ಕೆಟ್ಗಳಿರ್ಬೋದು ಅಥವಾ ಮಾಲ್ಗಳಿರ್ಬೋದು ಅಥವಾ ಶೋರೂಮ್ಸ್ಗಳಿರ್ಬೋದು, ಅಲ್ಲಿ ಎಲ್ಲ ಕಡೆ ಹೋದಾಗ ನಿಮಗೆ ಸೆಲ್ಫ್ ಸರ್ವೀಸು, ನೀವೇ ಹೋಗ್ತೀರಾ, ಬಟ್ಟೆ ನೋಡ್ತೀರಾ, ಬಟ್ಟೆ ಕ್ವಾಲಿಟಿ ನೋಡ್ತೀರಾ, ಅಲ್ಲೇನೋ ಸ್ವಲ್ಪ ಕೆರೆದಿರೋಗಿರೋ ಅಥವಾ ಆ ಥರದ್ದೇನಾದರೂ ಸ್ವಲ್ಪ ಬಟ್ಟೆಗಳನ್ನು ಕ್ವಾಲಿಟಿಯನ್ನು ನಾವು ನೋಡ್ತಕ್ಕಂಥದ್ದು, ಮುಟ್ಟಿ ನೋಡ್ತಕ್ಕಂಥದ್ದು, ಅದು ಕಲರ್ ಫೇಡ್ ಆಗುತ್ತಾ ಇಲ್ವಾ, ಅದು ಹೇಗಿರುತ್ತೆ, ಬಿಸಿಲಿಗೆ ಬಂದರೆ ಹೇಗಿರುತ್ತೆ, ಆಯಿತಾ, ಲೈಟ್ ಮೋಡಲ್ಲಿ ಹೇಗೆ ಕಾಣುತ್ತೆ, ನೈಟ್ ಮೋಡಲ್ಲಿ ಹೇಗೆ ಕಾಣುತ್ತೆ, ಡೇ ಟೈಮಲ್ಲಿ ಹೇಗೆ ಕಾಣುತ್ತೆ. ಸೊ ಹೀಗೆ ಈ ಥರದ ಎಲ್ಲ ಆ್ಯಂಗಲ್ಗಳಿಂದ ಎಲ್ಲವನ್ನೂ ಕೂಡ ನಾವು ಯೋಚನೆ ಮಾಡ್ತೀವಿ. ಅವುಗಳನ್ನೆಲ್ಲವನ್ನೂ ಕೂಡ ನಾವು ಸರ್ವಿಸನ್ನು ಕೂಡ ಮಾಡ್ತಕ್ಕಂಥದ್ದು. ಕೆಲವೊಂದು ಅಂಗಡಿಗಳಲ್ಲಿ ಕೂಡ ನಿಮಗೆ ಟ್ರಯಲ್ ರೂಮ್ಗಳು ಕೂಡ ಇರುತ್ತೆ. ನೀವು ಅಲ್ಲಿ ನಿಮ್ಮ ಸೈಜ್ಗೆ, ನಿಮ್ಮ ಬಾಡಿಗೆ ಅದು ಫಿಟ್ ಆಗುತ್ತಾ ಇಲ್ವಾ, ಲೂಸ್ ಆಗುತ್ತಾ ಅದರಲ್ಲಿ ಎಷ್ಟಾಗುತ್ತೆ, ಅದಕ್ಕಿಂತ ಕಮ್ಮಿ ಸೈಜ್ ತೊಗೊಳಕ್ಕೂ ನಿಮಗೆ ಪ್ರೊವಿಷನ್ ಇರುತ್ತೆ. ನಿಮಗೆ ಅದು ಚೆನ್ನಾಗಿ ಕಾಣುತ್ತಾ, ನಿಮಗೆ ಹೇಗಿರುತ್ತೆ, ಔಟ್ಫಿಟ್ ಹೇಗಿರುತ್ತೆ, ಅದೆಲ್ಲವನ್ನೂ ಕೂಡ ನೀವು ಅಲ್ಲಿ ನೋಡಲಿಕ್ಕೆ ಅವಕಾಶಗಳು ಕೂಡ ಇರತಕ್ಕಂಥದ್ದು. ಸೆಲ್ಫ್ ಸರ್ವಿಸ್ ಆ್ಯಂಡ್ ಸೆಲ್ಫ್ ಸೆಲೆಕ್ಷನ್, ನೀವೇ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಅವಕಾಶ ಇರುತ್ತೆ, ಮತ್ತು ನೀವೇ ಅವುಗಳನ್ನು ಆ ಸೇವೆಯನ್ನು ಕೂಡ ನೀವೇ ಕೂಡ ಪಡೆದುಕೊಳ್ಳೋದಕ್ಕೂ ಕೂಡ ಅವಕಾಶಗಳನ್ನು ಕೂಡ ಕೊಡ್ತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ನಮ್ಮ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳೆಲ್ಲವೂ ಕೂಡ ಇವತ್ತು ನಮ್ಮ ಸೊಸೈಟಿಯಲ್ಲಿ ಬದಲಾವಣೆ ಹೊಂದಿರೋದನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸಿಗ್ನಿಫಿಕೆನ್ಸ್ ಅಂತ ಹೇಳಿ ಬಂದಾಗ ಇದರ ಏನು ಅವುಗಳ ಸಿಗ್ನಿಫಿಕೆನ್ಸ್ ಎಷ್ಟು, ಅದರ ಮಹತ್ವ ಎಷ್ಟಿದೆ, ಈ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳು ಅಂದರೆ ಪ್ರದರ್ಶನ ಜಾಹೀರಾತುಗಳನ್ನು ನಾವು ಕೊಡೋದ್ರಿಂದ ನಮಗೆ ಏನೆಲ್ಲ ಅನುಕೂಲಗಳು ಆಗತ್ತೆ, ಇವುಗಳಿಂದ ನಮಗೆ ಮಹತ್ವ ಏನಿದೆ, ಯಾಕೆ ನಾವು ಈ ಥರ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಯಾಕೆ ಕೊಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ನಿಮ್ಮಲ್ಲಿ ಬರಬಹುದು. ಸೊ ಅದೇನಪ್ಪ ಅಂತಂದರೆ ಅಲೋ ದ ಪ್ರಾಸ್ಪೆಕ್ಟ್ಸ್ ಟು ಎಕ್ಸ್ಪೀರಿಯನ್ಸ್ ದ ಪ್ರಾಡಕ್ಟ್ಸ್ ಬಿಫೋರ್ ಬೈಯಿಂಗ್.
ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಅದನ್ನು ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದಕ್ಕೂ ಮೊದಲು ನಮಗದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗಬೇಕು, ನಮ್ಮ ಅನುಭವಕ್ಕೆ ಬರಬೇಕು. ಹೌದು, ಇದು ತುಂಬ ಚೆನ್ನಾಗಿದೆ, ಇದನ್ನು ಹಾಕ್ಕೊಂಡ್ರೆ ನಾವು ಚೆನ್ನಾಗಿ ಕಾಣಿಸ್ತೀನಿ, ಇದು ಕ್ವಾಲಿಟಿ ಕೂಡ ನಮಗೆ ಚೆನ್ನಾಗಿದೆ, ನನ್ನ ಬಜೆಟ್ಗೆ ಕೂಡ ಇದು ಬರುತ್ತೆ. ಸೊ ಎಲ್ಲ ಥರದ್ರಲ್ಲೂ ಕೂಡ ಎಲ್ಲ ದೃಷ್ಟಿಕೋನಗಳಿಂದನೂ ಕೂಡ ನಮಗೆ ಅದು ಖುಷಿ ಕೊಡಬೇಕು. ಅದು ನಮ್ಮ ಇಂಡಿಯನ್ ಮೆಂಟಾಲಿಟಿ, ಅದು ಯಾವತ್ತೂ ಕೂಡ ಅಷ್ಟೇ. ನಮಗೆ ಕಡಿಮೆ ಖರ್ಚಲ್ಲಿ ಬರಬೇಕು, ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು, ಡ್ಯೂರಬಲ್ ಇರಬೇಕು, ಫೇಡ್ ಆಗಬಾರ್ದು, ಆಯಿತಾ. ಸೊ ಈ ಥರದ ಒಂದಷ್ಟು ಅಲ್ಲಿ ಬಬಲ್ಸ್ಗಳು ಬರಬಾರ್ದು. ಸೊ ಹೀಗೆ ನಮ್ಮದೇ ಆಗಿರ್ತಕ್ಕಂತಹ ಒಂದಷ್ಟು ಸ್ಪೆಸಿಫಿಕೇಶನ್ಸ್ಗಳು ಕೂಡ ನಮಗೆ ಇರುತ್ತೆ. ಸೊ ಎಲ್ಲ ರೀತಿಯ ಸ್ಪೆಸಿಫಿಕೇಶನ್ಸ್ಗಳು ಫುಲ್ಫಿಲ್ ಆದಾಗ ಮಾತ್ರ ನಾವು ಆ ಪ್ರಾಡಕ್ಟ್ಗಳನ್ನು ನಾವು ಪರ್ಚೇಸ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಅನುಭವಕ್ಕೆ ಬರಬೇಕು, ಅದು ಎಲ್ಲವೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಖುಷಿಯಾಗಿದೆ. ಸೊ ಅದಾದ ಮೇಲೆ ನಾವು ಅದನ್ನು ಪರ್ಚೇಸ್ ಮಾಡೋದಕ್ಕೆ ಅಂದರೆ ಅವುಗಳನ್ನ ಕೊಂಡುಕೊಳ್ಳೋದಕ್ಕೆ ನಾವು ಮುಂದಾಗ್ತಕ್ಕಂಥದ್ದು. ಸೊ ಅಷ್ಟರ ಮಟ್ಟಿಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು, ಆ ಅನುಭವವನ್ನು ನಾವು ಈ ಒಂದು ಪ್ರಾಡಕ್ಟ್ಗಳು ನಮಗೆ ಕೊಡ್ತಕ್ಕಂಥದ್ದು. ಸೊ ಮೇಕ್ ಇಟ್ ಆ್ಯನ್ ಎಫೆಕ್ಟಿವ್ ಡೀಲರ್ ಏಡ್, ಅಂದರೆ ಎಫೆಕ್ಟಿವ್ ಆಗಿ ಡೀಲರ್ಗಳು ಕೂಡ ಇದನ್ನು ಒಂದು ಎಫೆಕ್ಟಿವ್ ವೇನಲ್ಲಿ ಕೂಡ ಅವುಗಳನ್ನು ಮಾರ್ಕೆಟ್ ಮಾಡಲಿಕ್ಕೆ ಕೂಡ ಒಂದು ಎಫೆಕ್ಟಿವ್ ಒಂದು ದಾರಿ ಕೂಡ ಇದು ಆಗಿರ್ತಕ್ಕಂಥ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂತಹ ದಾರಿ ಕೂಡ ಇದು ವೇ ಕೂಡ ಆಗಿರ್ತಕ್ಕಂಥದ್ದು. ಅಟ್ರಾಕ್ಟ್ ದ ಕನ್ಸ್ಯೂಮರ್ಸ್ ಟು ಶಾಪ್, ಕಸ್ಟಮರ್ಸ್ಗಳು ಏನಿದ್ದಾರೆ, ಗ್ರಾಹಕರುಗಳು ಏನಿದ್ದಾರೆ, ಆ ಗ್ರಾಹಕರನ್ನು ನಾವು ಶಾಪ್ ಮಾಡಲಿಕ್ಕೆ, ಅಂದರೆ ನಮ್ಮ ಪ್ರಾಡಕ್ಟ್ಗಳನ್ನು ಅಥವಾ ನಮ್ಮ ಉತ್ಪನ್ನಗಳನ್ನು ಕೊಂಡುಕೊಳ್ಳುವ ಹಾಗೆ ಅವ್ರನ್ನ ಗಮನ ಸೆಳೀತಕ್ಕಂಥದ್ದು, ಅವರನ್ನು ಆಕರ್ಷಿಸೋದಕ್ಕೂ ಕೂಡ ಈ ಒಂದು ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳ ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆ ಅಂತಕ್ಕಂಥದ್ದು ಸಾಕಷ್ಟು ಇದೆ. ಸೊ ಮೇಕ್ ಪಾಸಿಬಲ್ ಇಂಪಲ್ಸ್ ಬೈಯಿಂಗ್, ಸಾಧ್ಯವಾದಷ್ಟು ಅವರ ಬೈಯಿಂಗ್ ಕೆಪಾಸಿಟಿಯನ್ನು ಅಥವಾ ಬೈ ಮಾಡ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ಅವ್ರನ್ನ ಅಲ್ಲಿಗೆ ತರ್ತಕ್ಕಂಥದ್ದು. ಆ ರೀತಿಯಾಗಿ ಅಂದರೆ ಮೇಕ್ ಪಾಸಿಬಲ್ ಇಂಪಲ್ಸ್ ಅಂದರೆ ಪರ್ಚೇಸ್ ಮಾಡಲೇಬೇಕು ಅನ್ನೋಷ್ಟರ ಮಟ್ಟಿಗೆ ಒಂದು ಆಸೆಯನ್ನು ಹುಟ್ಟಿಸ್ತಕ್ಕಂಥದ್ದು, ಬಯಕೆಯನ್ನು ಹುಟ್ಟಿಸ್ತಕ್ಕಂಥದ್ದು. ನಮಗೆ ಎಲ್ಲೋ ಒಂದು ಕಡೆ ನೋಡಿದಾಗ ಇದು ತಗೊಳ್ಳೇಬೇಕು, ಅದು ಎಷ್ಟೇ ಕಾಸ್ಟ್ ಆದರೂ ಪರವಾಗಿಲ್ಲ, ಅದು ಎಷ್ಟೇ ಯಾವುದೇ ರೀತಿ ಇದ್ರೂ ಪರವಾಗಿಲ್ಲ, ಇದು ಒಂದ್ಸಲಿ ಆದರೂ ನಾವು ತಗೊಂಡು ಹಾಕ್ಕೊಳ್ಬೇಕು ಅನ್ನೋಷ್ಟರ ಮಟ್ಟಿಗೆ ನಮಗೊಂದು ಆಸೆಯನ್ನು, ಬಯಕೆಯನ್ನು ಹುಟ್ಟಿಸ್ತಕ್ಕಂತಹ ಕೆಲಸವನ್ನು ಈ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳು ಕೂಡ ಮಾಡುತ್ತವೆ. ಸೊ ಈ ಒಂದು ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲಿ ಕೂಡ ನಾವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಡೈಮೆನ್ಷನ್ಸ್ಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು ಡಿಸ್ಪ್ಲೇಗಳು ಅಂದರೆ ಬೇರೆ ಬೇರೆ ಥರದ್ರಲ್ಲಿ ಅವುಗಳನ್ನು ಡಿಸ್ಪ್ಲೇ ಮಾಡ್ತಕ್ಕಂಥದ್ದು, ಲೈಕ್ ಕೌಂಟರ್ನಲ್ಲಿ ಡಿಸ್ಪ್ಲೇ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ವಾಲಲ್ಲಿ ಡಿಸ್ಪ್ಲೇ ಮಾಡಿರ್ಬೋದು, ಅಥವಾ ಇಂಟೀರಿಯರ್ನಲ್ಲಿ ಡೆಕೋರೇಷನ್ಸ್ಗಳನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು ಶೋರೂಮ್ಸ್ಗಳನ್ನು ಕೊಡ್ತಕ್ಕಂಥದ್ದು. ಶೋರೂಮ್ಸ್ಗಳಲ್ಲಿ ನೀವು ನೋಡಿರ್ತೀರಿ, ಕಾರ್ ಶೋರೂಮ್ ಇರ್ಬೋದು, ಅಥವಾ ಒಂದು ಕ್ಲಾತ್ ಶೋರೂಮ್ಸ್ಗಳಿರಬಹುದು, ಅಥವಾ ಟೂ ವೀಲರ್ನ ಶೋರೂಮ್ಸ್ಗಳಿರ್ಬೋದು, ಅಥವಾ ಜ್ಯುವೆಲ್ರಿ ಶೋರೂಮ್ಸ್ಗಳಿರ್ಬೋದು. ಸೊ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಪ್ರದರ್ಶನ ಕೊಠಡಿಗಳನ್ನು ಕೂಡ ನಾವು ನೋಡ್ತೇವೆ. ಹಾಗೆ ಶೋಕೇಸ್ನ ಅಡ್ವರ್ಟೈಸ್ಮೆಂಟ್ಸ್ಗಳಿರ್ತವೆ, ಎಕ್ಸಿಬಿಷನ್ಸ್ಗಳನ್ನು ಕೂಡ ಮಾಡ್ತಕ್ಕಂತಹದ್ದು, ಹಾಗೇನೆ ಟ್ರೇಡ್ ಫೇರ್ಸ್ಗಳನ್ನು ಕೂಡ ಮಾಡ್ತಕ್ಕಂಥ. ಸೊ ಹೀಗೆ ಬೇರೆ ಬೇರೆ ದೃಷ್ಟಿಕೋನಗಳಿಂದನೂ ಕೂಡ ನಾವು ಬೇರೆ ಬೇರೆ ಥರದ್ರಲ್ಲೂ ಕೂಡ ನಾವು ಡಿಸ್ಪ್ಲೇಗಳನ್ನು ಮಾಡೋದಕ್ಕೆ ಅವಕಾಶಗಳು ಕೂಡ ಇರುತ್ತೆ. ಒಂದೇ ರೀತಿಯ ಬೇರೆ ಬೇರೆ ಸ್ವರೂಪದಲ್ಲೂ ಕೂಡ ನಾವು ಪ್ರದರ್ಶನಗಳನ್ನು ಮಾಡ್ತಕ್ಕಂಥದ್ದು. ಅದರ ಮೂಲಕ, ಆ ಪ್ರದರ್ಶನಗಳ ಮೂಲಕ ನಾವು ಕಸ್ಟಮರ್ಸ್ಗಳನ್ನು, ನಮ್ಮ ಕನ್ಸ್ಯೂಮರ್ಸ್ಗಳನ್ನು, ನಮ್ಮ ಗ್ರಾಹಕರನ್ನು ನಾವು ಸೆಳೀತಕ್ಕಂತಹ ಕೆಲಸವನ್ನು ಕೂಡ ಅಲ್ಲಿ ಮಾಡೋದಕ್ಕೆ ಅವಕಾಶಗಳು ಕೂಡ ಇರ್ತಕ್ಕಂಥದ್ದು. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ಡಿಸ್ಪ್ಲೇನಲ್ಲಿ ಸಾಕಷ್ಟು ವೆರೈಟಿಗಳಿದ್ದಾವೆ. ಒಂದೇ ವೆರೈಟಿನ ನಾವು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ವಿಧಗಳಲ್ಲಿ ನಾವು ಈ ಡಿಸ್ಪ್ಲೇಗಳನ್ನು ನಮ್ಮ ಮಾರ್ಕೆಟ್ಗಳಿಗೆ ಹೋದಾಗ ನಾವು ತರತರಾವರಿಯಲ್ಲಿ ಅವುಗಳನ್ನು ಪ್ರಾಡಕ್ಟ್ಗಳನ್ನು ಅವರು ಡಿಸ್ಪ್ಲೇ ಮಾಡಿರ್ತಾರೆ. ಇದೇ ರೀತಿಯಾಗಿ ಮಾಡಿರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಲೈಕ್ ವಿಂಡೋ ಅಡ್ವರ್ಟೈಸ್ಮೆಂಟ್ಸ್ಗಳಿರುತ್ತೆ, ವಿಂಡೋ ದೊಡ್ಡ ದೊಡ್ಡ ಎಂಟೈರ್ ಇದರಲ್ಲಿ ಈಗ ನಾವು ಇಲ್ಲಿ ಈ ಪಿಕ್ಚರ್ನಲ್ಲಿ ಕೂಡ ನೀವು ನೋಡ್ಬೋದು, ಇಡೀ ಬಾಗಿಲಿಗೆ ಎಷ್ಟು ಹೈಟ್ ಇದೆಯೋ ಅಷ್ಟೇ ದೊಡ್ಡ ಮಟ್ಟದ ಡಿಸ್ಪ್ಲೇ ಒಂದು ವಾಲ್ಗಳನ್ನು ಕೂಡ ಅವರು ಹಾಕಿದ್ದಾರೆ, ವಿಂಡೋಸ್ಗಳನ್ನು ಕೂಡ ಹಾಕಿದ್ದಾರೆ. ಒಳಗಡೆ ವಾಲ್ನಲ್ಲಿ ಕೂಡ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನು ಡಿಸ್ಪ್ಲೇ ಮಾಡಿರ್ತಕ್ಕಂತಹದ್ದು. ಈ ಶೆಲ್ಫ್ಗಳನ್ನು ಇಟ್ಬಿಟ್ಟು ಅಲ್ಲಿ ಡಿಫ್ರೆಂಟ್ ಆಗಿ ಅವುಗಳನ್ನು ಕೂಡ ಡಿಸ್ಪ್ಲೇ ಮಾಡಿರ್ತಕ್ಕಂಥದ್ದನ್ನ ಕೂಡ ನಾವು ಈ ಪಿಕ್ಚರಲ್ಲಿ ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಶೆಲ್ಫ್ಗಳಲ್ಲಿರ್ಬೋದು, ಕೌಂಟರ್ಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಓವರ್ ಹೆಡ್ ಮಾಡ್ತಕ್ಕಂಥದ್ದಿರ್ಬೋದು, ಅಂದರೆ ಮೇಲುಗಡೆ ಸಾಕಷ್ಟು ಎತ್ತರದಲ್ಲಿ ಯಾರಿಗೂ ಸಿಗದೇ ಇರೋ ಹಾಗೆ, ಮಕ್ಕಳಿಗೆ ಸಿಗದೇ ಇರೋ ಹಾಗೆ ಸ್ವಲ್ಪ ಈ ಥರ ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡುವಂತಹ ಪ್ರಾಡಕ್ಟ್ಗಳೇನಿರುತ್ತೆ ಅವುಗಳನ್ನು ಕೂಡ ಡಿಸ್ಪ್ಲೇ ಮಾಡಿರ್ತಕ್ಕಂಥದ್ದು.
ಹಾಗೆ ಕಾರ್ನರ್ಗಳಲ್ಲಿ ಕೂಡ ಅವುಗಳನ್ನು ಅಡ್ವರ್ಟೈಸ್ಮೆಂಟ್ ಅಂದರೆ ಪ್ರಾಡಕ್ಟ್ಗಳನ್ನು ಈ ಥರ ಕಾರ್ನರ್ಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎರಡೂ ವ್ಯೂ ಕೂಡ ನಮಗೆ ಸಿಗುತ್ತೆ, ಒಂದು ಫ್ರಂಟ್ ವ್ಯೂ ಕೂಡ ಸಿಗುತ್ತೆ, ಒಳಗಡೆ ಕೂಡ ಹೋಗಿ ನಮಗೆ ನೋಡಬಹುದು. ಸೊ ಹಾಗೆ ಕಾರ್ನರ್ ಅಲ್ಲಿ ಕೂಡ ಡಿಸ್ಪ್ಲೇಗಳನ್ನು ಮಾಡಿರೋದನ್ನು ಕೂಡ ನಾವು ನೋಡಬಹುದು. ಹಾಗೆ ಫ್ಲೋರ್ನಲ್ಲಿ ಕೂಡ ಒಂದಷ್ಟು ಇಟ್ಟಿರ್ತಾರೆ. ಎಸ್ಪೆಷಲಿ ಫ್ಲೋರ್ಗೆ ಇದಕ್ಕೆ ಬಂದಾಗ ನಿಮಗೆ ಇದು ಬುಕ್ ಸೆಂಟರ್ಗಳಿಗೆ ಹೋದಾಗ ನಿಮಗೆ ಫ್ಲೋರ್ ಮೇಲೆ ಕೂಡ ಅಂದರೆ ನೆಲದ ಮೇಲೇನೆ ಕೂಡ ಅವುಗಳನ್ನ ಇಟ್ಟಿರ್ತಾರೆ. ಅವುಗಳನ್ನ ತುಂಬ ಡಿಫ್ರೆಂಟ್ ಆಗಿ ಅವುಗಳನ್ನ ಡಿಸ್ಪ್ಲೇ ಮಾಡಿರ್ತಕ್ಕಂಥದ್ದು, ಜಂಬಲ್ ಆಗಿ ಇಟ್ಟಿರ್ತಾರೆ, ಜಿಗ್ಜಾಗ್ಸ್ ರೀತಿನಲ್ಲಿ ಕೂಡ ಇಟ್ಟಿರ್ತಕ್ಕಂಥದ್ದು. ಸೊ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಡಿಸ್ಪ್ಲೇಗಳಲ್ಲಿ ಕೂಡ ನಾವು ಸಾಕಷ್ಟು ವಿಧಗಳನ್ನ ಕೂಡ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ. ದೆನ್ ನೆಕ್ಸ್ಟ್ ಒನ್ ಇಸ್ ದ ವಿಂಡೋ ಡಿಸ್ಪ್ಲೇಗಳು. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ದೊಡ್ಡ ದೊಡ್ಡ ಶೋರೂಮ್ಸ್ಗಳಿಗೆ ಹೋದಾಗ ವಿಂಡೋ ಸೈಜನ್ನು ಸಣ್ಣದಾಗಿ ಇರೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಮನೆಗಳಿಗೆ ಬಂದಾಗ ವಿಂಡೋ ಸೈಜ್ಗಳು ಸ್ವಲ್ಪ ಚಿಕ್ಕದಾಗಿರುತ್ತೆ. ಆದರೆ ಶೋರೂಮ್ಗಳಿಗೆ ಹೋದಾಗ ತುಂಬ ಇಡೀ ಎಕ್ಸ್ಟೀರಿಯರ್ನ ಸ್ವಲ್ಪ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಕ್ಕಂಥದ್ದು. ಅಂದರೆ ಮನೆ ಒಳಗಡೆ ನಾವು ಹೆಚ್ಚು ಚೆನ್ನಾಗಿ ಇಡೋದಕ್ಕಿಂತ ಹೆಚ್ಚಾಗಿ ಮನೆ ಹೊರಗಡೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂಥೇಳಿ ಸಾಕಷ್ಟು ಅವುಗಳನ್ನು ಡಿಸ್ಪ್ಲೇಗಳನ್ನು ಮಾಡ್ತಕ್ಕಂಥದ್ದು. ಇಡೀ ಶೋರೂಮ್ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲದಷ್ಟು ಅಷ್ಟು ಉದ್ದ ಒಂದು ವಿಂಡೋಗಳನ್ನು ಕೂಡ ಒಂದು ಡಿಸ್ಪ್ಲೇ ವಿಂಡೋಸ್ಗಳನ್ನು ಕೂಡ ಹಾಕಿರ್ತಾರೆ. ಅಲ್ಲಿ ಗ್ಲಾಸ್ಗಳನ್ನು ಹಾಕಿರ್ತಾರೆ. ಆಗಲಿ ಒಂದಷ್ಟು ಡಾಲ್ಗಳನ್ನು ಇಟ್ಟಿರ್ತಾರೆ. ಆ ಡಾಲ್ಗಳಿಗೆ ತುಂಬ ಡಿಫ್ರೆಂಟ್ ಆಗಿ ಅವುಗಳಿಗೆ ಮೇಕಪ್ಗಳನ್ನು ಅಂದರೆ ಮೇಕಪ್ ಇನ್ ದ ಸೆನ್ಸ್ ಬಟ್ಟೆಗಳನ್ನು ಹಾಕಿರ್ತಾರೆ. ಆ ಬಟ್ಟೆಗಳೆಲ್ಲ ಹಾಕಿ ಸ್ಟೈಲಿಶ್ ಆಗಿ ಅವುಗಳು ತುಂಬ ಕಾಣೋ ಹಾಗೆ ಅವುಗಳನ್ನು ಕೂಡ ಡಿಸ್ಪ್ಲೇ ಮಾಡ್ತಕ್ಕಂಥದ್ದು. ಇಲ್ಲಿ ನಿಮಗೆ ಪಿಕ್ಚರ್ನಲ್ಲಿ ಕೂಡ ಕಾಣಿಸ್ತಾ ಇರಬಹುದು. ಟಮ್ಮಿ ಹಿಲ್ ಫಿಗರ್ ಅಂತ ಹೇಳಿ ಒಂದು ಇದು ಏನು ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಒಂದು ಶೋರೂಮ್ ಕೂಡ ಇದೆ. ಆ ಶೋರೂಮ್ನಲ್ಲಿ ಕೂಡ ಬೇರೆ ಬೇರೆ ಡಾಲ್ಗಳಿಗೆ ಮೆನ್ ಮತ್ತು ವಿಮೆನ್ ಡಾಲ್ಗಳನ್ನು ನಿಲ್ಲಿಸಿದ್ದಾರೆ. ಅಲ್ಲಿ ಕೂಡ ಈ ಒಂದು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ ನಾವು ನೋಡ್ತೇವೆ. ಈ ಥರದ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆ ನಾವು ವಿಂಡೋ ಅಡ್ವರ್ಟೈಸ್ಮೆಂಟ್ಸ್ಗಳು ಅಂತ ಹೇಳಿ ಕೂಡ ಕರಿತೇವೆ. ವಿಂಡೋ ಆರ್ ಎಕ್ಸ್ಟೀರಿಯರ್ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಗಳು ಅಂತ ಹೇಳಿ ಕೂಡ ಕರೀತಕ್ಕಂತಹದ್ದು. ಅಂದರೆ ಎಕ್ಸ್ಟೀರಿಯರ್ ಅಂತಂದರೆ ಮನೆಯಿಂದ ಹೊರಗಡೆ, ಹೊರಾಂಗಣದಲ್ಲಿ ಜಾಹೀರಾತುಗಳನ್ನು, ಹೊರಾಂಗಣ ಪ್ರದರ್ಶಕ ಜಾಹೀರಾತುಗಳು ಅಂತ ಹೇಳಿ ಕೂಡ ಕರೀತಕ್ಕಂಥದ್ದು. ಮನೆಯಿಂದ ಹೊರಗಡೆ ಅಥವಾ ಕಿಟಕಿಗಳಲ್ಲಿ ನಾವು ಹೊರಗಳನ್ನ ಹೆಚ್ಚು ತುಂಬ ಚೆನ್ನಾಗಿ ಕಾಣುವ ಹಾಗೆ ಅವುಗಳನ್ನು ಡಿಸ್ಪ್ಲೇ ಮಾಡ್ತಕ್ಕಂಥದ್ದು. ವಿಂಡೋ ಆರ್ ಎಕ್ಸ್ಟೀರಿಯರ್ ಡಿಸ್ಪ್ಲೇ ಇಂಪ್ಲೈಸ್ ದ ಶೋಯಿಂಗ್ ಆಫ್ ಗೂಡ್ಸ್ ಇನ್ ದ ವಿಂಡೋಸ್ ಆಫ್ ದ ಶಾಪ್. ಆ ವಿಂಡೋ ಏನಿರುತ್ತೆ, ಆ ಶಾಪಿನ ವಿಂಡೋಗಳು ಏನಿರುತ್ತೆ, ಅದು ಯಾವುದೂ ಕೂಡ ತುಂಬ ಸಣ್ಣದಾಗಿರಲ್ಲ. ತುಂಬ ದೊಡ್ಡ ದೊಡ್ಡ ವಿಂಡೋಸ್ಗಳನ್ನು ಕೂಡ ಇಟ್ಟಿರ್ತಾರೆ. ಆ ವಿಂಡೋಗಳಲ್ಲಿ ಕೂಡ ಈ ಥರ ಡಿಸ್ಪ್ಲೇಗಳನ್ನು ಮಾಡಿರ್ತಾರೆ. ಅದರ ಮೂಲಕ ಆ ವಿಂಡೋಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡಿರೋ ಆ ಐಟಮ್ಸ್ಗಳನ್ನು ಅಥವಾ ಪ್ರಾಡಕ್ಟ್ಸ್ಗಳನ್ನು ನಮಗೆ ನೋಡಿದಾಗ ನಮಗೆ ಎಲ್ಲೋ ಒಂದು ಕಡೆ ಅವುಗಳನ್ನು ತಗೊಳ್ಬೇಕು, ಪರ್ಚೇಸ್ ಮಾಡಬೇಕು ಅನ್ನೋ ಹಾಗೆ ನಮಗೆ ನಮ್ಮ ಮನಸ್ಸಿನಲ್ಲಿ ಬಯಕೆಯನ್ನು, ಆಸೆಯನ್ನು ಹುಟ್ಟಿಸ್ತಕ್ಕಂತಹ ಕೆಲಸವನ್ನು ಕೂಡ ಈ ವಿಂಡೋಸ್ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಮಾಡ್ತವೆ. ವಿಂಡೋ ಇಲ್ಲಿಸ್ಲಿಕ್ಕೆ ಒಂದು ಶೋಮ್ಯಾನ್ಶಿಪ್ ಒಂದು ರೀತಿಯ ತುಂಬ ಶೋ ಆಫ್ ಅನ್ನು ಮಾಡ್ತಕ್ಕಂತಹದ್ದು, ಸ್ಟೈಲಿಶ್ ಆಗಿ ಅವುಗಳನ್ನೆಲ್ಲವನ್ನೂ ಕೂಡ ಸ್ವಲ್ಪ ಡಿಸ್ಪ್ಲೇ ಮಾಡ್ತಕ್ಕಂಥ ಕೆಲಸವನ್ನ ಕೂಡ ಅಲ್ಲಿ ಮಾಡಿರಲಾಗತ್ತೆ. ಸೊ ವಿಂಡೋಸ್ ಆಫ್ ಎ ಹೌಸ್ ಇಸ್ ಟು ಅಲೋ ದ ಇನ್ಮೇಟ್ಸ್ ಇಟ್ಸ್ ವಾಟ್ ಹ್ಯಾಪನಿಂಗ್ ಇನ್ ದ ಹೌಸ್. ನಮಗೆ ಸಾಮಾನ್ಯವಾಗಿ ಈ ವಿಂಡೋಸ್ಗಳನ್ನು ನಾವು ಮನೆಗಳಲ್ಲಿ ಯಾಕೆ ಇಟ್ಕೊಳ್ತೀವಿ ಅಂತಂದರೆ, ಒಂದು ನಮಗೆ ಚೆನ್ನಾಗಿ ಗಾಳಿ ಬೆಳಕುಗಳೆಲ್ಲವೂ ಕೂಡ ಬರಬೇಕು, ಮನೆ ಒಳಗಡೆ ಸ್ವಲ್ಪ ವಾತಾವರಣ ಫ್ರೆಶ್ನೆಸ್ ಇರಬೇಕು, ಅಲ್ಲಿ ನಮಗೆ ಒಳ್ಳೆ ಇದು ಮನೆಯಲ್ಲಿ ಕೂಡ ಇರೋದಕ್ಕೆ ನಮಗೆ ಒಳ್ಳೆ ಫ್ರೆಶ್ನೆಸ್ ಫೀಲ್ ಆಗಬೇಕು, ತುಂಬ ಖುಷಿ ಅನ್ನಿಸ್ಬೇಕು, ಅಂತಹ ಒಂದು ವಾತಾವರಣವನ್ನು ಕೂಡ ನಿರ್ಮಿಸ್ಕೊಳ್ಳಿಕ್ಕೆ ನಾವು ವಿಂಡೋಸ್ಗಳನ್ನು, ಕಿಟಕಿಗಳನ್ನು ಕೂಡ ಮನೆಗಳಲ್ಲಿ ಇಡ್ತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಕಿಟಕಿಗಳನ್ನು ಇಡ್ತಕ್ಕಂಥದ್ದು ಸ್ವಲ್ಪ ಇಂಡಿಯನ್ ಮೆಂಟಾಲಿಟಿಗೆ ಹೇಳಬೇಕು ಅಂತಂದರೆ, ಸ್ವಲ್ಪ ಪಕ್ಕದ ಮನೆಯವರು ನಮ್ಮ ಮನೆಗೆ ಬಂದು ಅಲ್ಲಿ ಸ್ವಲ್ಪ ಪೀಪ್ ಮಾಡಲಿಕ್ಕೆ, ಅಂದರೆ ನಮ್ಮ ಮನೆ ಒಳಗಡೆ ಏನಾಗ್ತಿದೆ ಅಂತ ಹೇಳಿ ಅವುಗಳನ್ನು ಇಣಕಿ ನೋಡೋದಕ್ಕೆ ಕೂಡ ನಾವು ಅಲ್ಲಿ ಮಾಡ್ತಕ್ಕಂಥದ್ದು. ಅದಕ್ಕೂ ಕೂಡ ಅವಕಾಶಗಳು ಕೂಡ ಇರುತ್ತೆ. ನಮ್ಮ ಪಕ್ಕದ ಮನೆಯಲ್ಲಿ ಯಾರಾದರೂ ಮನೆಗೆ ಬಂದಿದ್ದಾರೆ ಅಂತಂದರೆ, ಮನೇಲಿ ಇರೋ 4 ಜನನ ಬಿಟ್ಟು 5ನೇವ್ರು ಯಾರಾದರೂ ಮನೆಗೆ ಬಂದರೆ ಅಲ್ಲಿ ಯಾರು ಬಂದಿದ್ದಾರೆ, ಅವ್ರಿಗೂ ಇವ್ರಿಗೂ ಏನು ಸಂಬಂಧ, ಯಾಕೆ ಬಂದಿದ್ದಾರೆ ಇವರು, ಸ್ವಲ್ಪ ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ. ನಮ್ಮ ಮನೆಯಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ
ಮನೆಯಿಂದ ಹೊರಗಡೆ ಅಥವಾ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಏನಾಗ್ತಾ ಇದೆ, ಯಾರು ಬಂದಿದ್ದಾರೆ, ಅವ್ರು ಏನಾಗಬೇಕು, ಅವ್ರ ಸಂಬಂಧ ಏನು, ಅದು ಎಲ್ಲವೂ ಕೂಡ ನಮಗೆ ಅವರ ಪುರಾವೆಗಳೇನು, ಹಿಸ್ಟ್ರಿಗಳನ್ನೆಲ್ಲವನ್ನೂ ಕೂಡ ಸ್ವಲ್ಪ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಮಗೆ ಎಸ್ಪೆಷಲಿ ಇಂಡಿಯನ್ ಮೆಂಟಾಲಿಟಿಗಳಿಗೆ ಹೆಚ್ಚು ಜಾಸ್ತಿ. ಸೊ ನಮಗೆ ಸಾಮಾನ್ಯವಾಗಿ ನಾವು ಈ ಥರದನ್ನ ಹಳ್ಳಿಗಳಲ್ಲಿ ಮಾಡೋದನ್ನ ಕೂಡ ನಾವು ನೋಡ್ತೇವೆ. ಸೊ ಅದು ಏನಪ್ಪಾ ಅಂತಂದ್ರೆ ಅಲ್ಲಿ ಆ ಮೂಲಕ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು ಆಯ್ತಾ. ಸೊ ಡಿಸ್ಪ್ಲೇಗಳನ್ನ ಅಂದ್ರೆ ವಿಂಡೋಗಳಲ್ಲಿ ಡಿಸ್ಪ್ಲೇಗಳನ್ನ ಮಾಡೋದ್ರ ಮೂಲಕ ಅವುಗಳನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು. ಅಂದ್ರೆ ಹೊರಗಡೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ಒಳಗಡೆ ಒಮ್ಮೆ ಬಂದು ನೋಡಿ ಅಂತ ಹೇಳಿ ಅವುಗಳನ್ನ ಆ ಕಸ್ಟಮರ್ಸ್ಗಳನ್ನ ಕನ್ಸ್ಯೂಮರ್ಸ್ಗಳನ್ನ ಸೆಳಿತಕ್ಕಂತಹ ಕೆಲಸವನ್ನ ಕೂಡ ಈ ವಿಂಡೋ ಡಿಸ್ಪ್ಲೇಸ್ಗಳು ಕೂಡ ಮಾಡುತ್ತವೆ. ಹಾಗೆ ವಿಂಡೋ ಆಫ್ ಎ ಶಾಪ್ ಆರ್ ಎ ಸ್ಟೋರ್ in front of window of a shop or a store is the front part of the shop or their side of the shop. ಸಾಮಾನ್ಯವಾಗಿ ವಿಂಡೋಗಳನ್ನ ಫ್ರಂಟ್ ನಲ್ಲಿ ಕೂಡ ನಾವು ಇಟ್ಟಿರ್ತೇವೆ. ಸಾಮಾನ್ಯವಾಗಿ ಎಲ್ಲ ಶಾಪ್ಸ್ಗಳಲ್ಲೂ ಕೂಡ ನಾವು ನೋಡಿದಾಗ ಫ್ರಂಟ್ ಸೈಡಲ್ಲಿ ಇರುತ್ತೆ, ಇಲ್ಲ ಕಾರ್ನರ್ ಅಲ್ಲಿ ಇರುತ್ತೆ, ಸೈಡಲ್ಲಿ ಇರುತ್ತೆ. ಕಾರ್ನರ್ ಶಾಪ್ಸ್ಗಳು ಆದಾಗ 2 ವಿಂಡೋಗಳು ಕೂಡ ನಮಗೆ ಸಿಗ್ತಕ್ಕಂಥದ್ದು, ಅದು ಕೂಡ ಆಗ್ತಕ್ಕಂಥದ್ದು. ಸೊ ಆ ಮೂಲಕ ನಮಗೆ ಏನು ಮಾಡ್ತಾರೆ ಅಂತಂದರೆ ಇನ್ನೂ ಚೆನ್ನಾಗಿ ಅಲ್ಲಿ ಅವುಗಳನ್ನ ಡಿಸ್ಪ್ಲೇಗಳನ್ನ ಮಾಡ್ತಕ್ಕಂಥದ್ದು, ನಮ್ಮ ಪ್ರಾಡಕ್ಟ್ಗಳನ್ನು ಇನ್ನೂ ಕೂಡ ಸೇಲ್ ಮಾಡೋದಕ್ಕೆ ಅಥವಾ ಪರ್ಚೇಸ್ ಮಾಡೋದಕ್ಕೆ ಮನವೊಲಿಸ್ಲಿಕ್ಕೆ, ನಮ್ಮ ಕನ್ಸ್ಯೂಮರ್ಸ್ನ ನಮ್ಮ ಕಸ್ಟಮರ್ಸ್ನ ನಾವು ಮನವೊಲಿಸ್ಲಿಕ್ಕೆ ಕೂಡ ನಮಗೆ ಅವಕಾಶಗಳು ಕೂಡ ಇನ್ನೂ ಕೂಡ ಹೆಚ್ಚಾಗೋದಕ್ಕೆ ಶುರುವಾಗತ್ತೆ. ಅವ್ರನ್ನ ಇನ್ನು ಬನ್ನಿ ಇಲ್ಲಿ ನೀವು ಔಟ್ಸೈಡರ್ಸ್ ಆರ್ ಟು ಪೀಪ್ ಇನ್ ಡೆಲಿಬರೇಟ್ಲಿ. ಅವರು ಹೊರಗಡೆ ಹೋಗ್ತಾ ಇರ್ತಕ್ಕಂಥವ್ರು, ದಾರಿ ಹೋಕರೇನಿದ್ದಾರೆ, ಆ ಪೆಡೆಸ್ಟ್ರಿಯಲ್ಸ್ಗಳು ಏನಿದ್ದಾರೆ, ಅವ್ರುಗಳು ಅದನ್ನ ನೋಡಿ ಇಂಟೆನ್ಷನಲಿ ಡೆಲಿಬರೇಟ್ ಆಗಿ ನೋಡಿ, ಸ್ವಲ್ಪ ಇಣುಕಿ ನೋಡಿ, ಆ ಶಾಪಿನ ಒಳಗಡೆ ಇಣುಕಿ ನೋಡ್ಲಿ, ನಮ್ಮ ಶಾಪಿನ ಒಳಗಡೆ ಅವರು ಬರಲಿ, ನೋಡ್ಲಿ ಅವುಗಳನ್ನ, ನಮ್ಮಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ನೋಡ್ಲಿ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತರ ಒಂದು ಡಿಸ್ಪ್ಲೇಗಳನ್ನ ಕೂಡ ಮಾಡ್ತಾರೆ. They lavishly designed, richly decorated and brilliantly lighted. Of course ತುಂಬಾ ಡಿಫ್ರೆಂಟ್ ಆಗಿ ಅದನ್ನ ಡಿಸೈನ್ ಮಾಡಿರ್ತಾರೆ. ಡೆಕೋರೇಷನ್ಸ್ಗಳನ್ನು ಕೂಡ ತುಂಬಾ ರಿಚ್ ಆಗಿ ಡೆಕೋರೇಟ್ ಮಾಡಿರ್ತಾರೆ. ಲೈಟ್ಗಳು ಕೂಡ ಹೆಚ್ಚು ಲೈಟ್ ಫೋಕಸ್ ಲೈಟ್ಗಳನ್ನು ಹೆಚ್ಚಾಗಿ ಬಳಸಿರ್ತಾರೆ. ನಿಮ್ಮ ಶೋರೂಮ್ಸ್ಗಳಲ್ಲಿ ಹೋದಾಗ ನಿಮಗೆ ನೋಡಿರ್ಬೋದು, ಲೈಕ್ ನಿಮ್ಮ ಮಂಗಳೂರಿನಲ್ಲಿ ಕೂಡ ನೋಡಿದಾಗ ಲೈಕ್ ಸಿಟಿ ಸೆಂಟರ್ ಆಗಿರ್ಬೋದು, ಭಾರತ್ ಮಾಲ್ ಆಗಿರ್ಬೋದು, ಅಥವಾ ಏನು ಇನ್ನೊಂದು ಮಾಲ್ಗಳಾಗಿರ್ಬೋದು, ಅಥವಾ ಸೂಪರ್ ಮಾರ್ಕೆಟ್ಸ್ಗಳಾಗಿರ್ಬೋದು, ಅಥವಾ ಯಾವುದೇ ಶೋರೂಮ್ಸ್ಗಳು ಕೂಡ ಆಗಿರ್ಬೋದು. ಸೊ ಹೀಗೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈ ಥರ ವಿಂಡೋ ಡಿಸ್ಪ್ಲೇಗಳನ್ನು ನಾವು ನೋಡ್ತೀವಿ. ಅಲ್ಲಿ ತುಂಬ ತರಾವರಿಯಾಗಿ ಅವುಗಳನ್ನೆಲ್ಲವನ್ನೂ ಕೂಡ ಡಿಸ್ಪ್ಲೇ ಮಾಡಿರೋದನ್ನು ಕೂಡ ನಾವು ಅಲ್ಲಿಗೂ ನೋಡೋದಕ್ಕೆ ಸಾಧ್ಯ ಆಗುತ್ತೆ. The only one purpose of impelling the prospects come near to it and enter the shop for enquiry, least if not for purchases. So ಅವ್ರುಗಳು ತುಂಬ ಇಂಟೆನ್ಷನ್ ಏನಪ್ಪ ಅಂತಂದರೆ, ಈ ಥರ ವಿಂಡೋ ಡಿಸ್ಪ್ಲೇಗಳೆಲ್ಲದರ ಇಂಟೆನ್ಷನ್ ಏನಪ್ಪ ಅಂತಂದರೆ ಅಲ್ಲಿ ಜನಗಳು ಬರಬೇಕು, ಕಸ್ಟಮರ್ಸ್ಗಳು ಬರಬೇಕು, ಅಟ್ಲೀಸ್ಟು ಅಂಗಡಿ ಒಳಗಡೆ ಬರಬೇಕು, ಅಟ್ಲೀಸ್ಟ್ ಎಂಟರ್ ದ ಶಾಪ್ ಫಾರ್ ಎನ್ಕ್ವೈರಿ, ಅಟ್ಲೀಸ್ಟ್ ಎನ್ಕ್ವೈರಿ ಮಾಡಬಹುದು, ಎಷ್ಟು ಜನಪ್ಪ, ಅದು ರೇಟ್ ಏನಾಗಿದೆ, ಅದ್ರ ಏನಿದೆ, ಅದು ಏನಿಲ್ಲ, ಯಾವ ಬ್ರ್ಯಾಂಡಿನ ಒಂದು ಬಟ್ಟೆ, ಅದು ಯಾವ ಬ್ರ್ಯಾಂಡಿಂದು, ಅದು ಏನಿದೆ ಅಂತ ಅಟ್ಲೀಸ್ಟ್ ನಾಟ್ ಫಾರ್ ಪರ್ಚೇಸ್ ಮಾಡದೆ ಹೋದ್ರೂ ಪರವಾಗಿಲ್ಲ, ಕನಿಷ್ಠ ಅವರು ಅಂಗಡಿ ಒಳಗಡೆ ಬಂದು ಏನಿದೆ ಏನಿಲ್ಲ, ಅದರ ಪ್ರೈಸ್ ಎಷ್ಟಿದೆ, ಹೇಗೆ, ಅವುಗಳನ್ನಾದ್ರೂ ಅವರು ವಿಚಾರ ಮಾಡಲಿ, ಒಂದು ರೀತಿಯ ಒಂದು ಕಮ್ಯುನಿಕೇಷನ್ನ ಬೆಳೆಸ್ಕೊಳ್ಳಿ, ಒಂದು ರೀತಿಯ ಸ್ವಲ್ಪ ಒಂಚೂರು ಅವರ ಶಾಪಿನ ಜೊತೆಗೆ ಒಂದು ರೀತಿಯ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡ್ಕೊಳ್ಳಿ, ಒಂದು ಕಸ್ಟಮರ್ ಮತ್ತು ಒಬ್ಬ ಮ್ಯಾನುಫ್ಯಾಕ್ಚರರ್ ಜೊತೆಗೆ ಇರ್ತಕ್ಕಂಥ ಒಂದು ರಿಲೇಷನ್ಶಿಪ್ಗಳು ಇನ್ನೂ ಕೂಡ ಬೆಳವಣಿಗೆ ಆಗಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ಈ ಥರ ವಿಂಡೋ ಡಿಸ್ಪ್ಲೇಸ್ಗಳನ್ನು ಅಥವಾ ಗವಾಕ್ಷಿ ಪ್ರದರ್ಶನ ಅಂತ ಹೇಳಿ ಕೂಡ ನಾವು ಅದನ್ನು ಕರಿತೇವೆ ಕನ್ನಡದಲ್ಲಿ, ಆ ಥರ ವಿಂಡೋ ಡಿಸ್ಪ್ಲೇಗಳನ್ನು ಕೂಡ ಮಾಡ್ತಕ್ಕಂಥದ್ದು. ಇನ್ನು ಕೌಂಟರ್ ಡಿಸ್ಪ್ಲೇಗಳು. ನೀವು ಕೌಂಟರ್ ಡಿಸ್ಪ್ಲೇಗಳನ್ನು ಸಾಮಾನ್ಯವಾಗಿ ಇಲ್ಲಿ ನಾನು PPTನಲ್ಲಿ ನಿಮಗೆ ಫೋಟೋದಲ್ಲಿ ಕಾಣಿಸೋ ಹಾಗೆ ಬೇರೆ ಬೇರೆ ಸೂಪರ್ ಮಾರ್ಕೆಟ್ಗಳಲ್ಲಿ ನಿಮಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಬೇರೆ ಥರದ್ರಲ್ಲಿ ಕೂಡ ಇದು ಫುಡ್ ಐಟಮ್ಸ್ಗಳನ್ನು, ಪ್ರೊವಿಷನ್ ಐಟಮ್ಸ್ಗಳನ್ನು, ಹಾಗೇನೆ ವೆಜಿಟೇಬಲ್ಸ್ಗಳನ್ನು, ಸೊ ಹೀಗೆ ಬೇರೆ ಬೇರೆ ಥಿಂಗ್ಸ್ಗಳು ಏನಿದ್ದಾವೆ ಅವುಗಳನ್ನೆಲ್ಲವನ್ನೂ ಕೂಡ ಒಂದೊಂದು ರ್ಯಾಕಲ್ಲಿ, ಒಂದೊಂದನ್ನು ಕೂಡ ಒಂದೊಂದು ಶೆಲ್ಫ್ಗಳಲ್ಲಿ, ಒಂದೊಂದು ಕಡೆಗಳಲ್ಲಿ ಅವುಗಳನ್ನೆಲ್ಲವನ್ನೂ ಕೂಡ
ನೀಟಾಗಿ ತುಂಬ ಅಚ್ಚುಕಟ್ಟಾಗಿ ಜೋಡಿಸಿರೋದನ್ನ ಕೂಡ ನೀವು ನೋಡಿರ್ತೀರಿ. ಲೈಕ್ ಬಿಗ್ ಬಜಾರ್ ಇರ್ಬೋದು, ಅಥವಾ ಸ್ಪಾರ್ ಇರ್ಬೋದು, ಅಥವಾ ಇನ್ಯಾವುದೇ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗ್ಬೋದು, ಅಥವಾ ನೀಲ್ಗಿರೀಸ್ಗೆ ಹೋಗ್ಬೋದು. ಸೊ ಈ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಸೂಪರ್ ಮಾರ್ಕೆಟ್ಗೆ ಹೋದಂತಹ ಸಂದರ್ಭಗಳಲ್ಲೂ ಕೂಡ ಈ ತರ ತುಂಬಾ ಅಚ್ಚುಕಟ್ಟಾಗಿ ಅವುಗಳನ್ನೆಲ್ಲವನ್ನೂ ಕೂಡ ಸಾಮಾನುಗಳನ್ನ ಜೋಡಿಸಿಟ್ಟಿರೋದನ್ನ ಕೂಡ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅವುಗಳಿಗೆ ನಾವು ಕೌಂಟರ್ ಡಿಸ್ಪ್ಲೇ ಅಂತ ಹೇಳಿ ಕೂಡ ಕರೀತಕ್ಕಂಥದ್ದು. ಈ ಕೌಂಟರ್ ಡಿಸ್ಪ್ಲೇಗೆ ಬಂದಾಗ ಅಡ್ವರ್ಟೈಸರ್ಸ್ ಥಾಟ್ ದಟ್ ವಿಂಡೋ ಡಿಸ್ಪ್ಲೇಸ್ ವಾಸ್ ಸಫಿಷಿಯಂಟ್ ಟು ಅಟ್ರಾಕ್ಟ್ ದ ಪ್ರಾಸ್ಪೆಕ್ಟ್ಸ್. ಈ ಅಡ್ವರ್ಟೈಸರ್ಸ್ಗಳು ಏನಿದ್ದಾರೆ, ಅಥವಾ ಈ ಉತ್ಪಾದಕರುಗಳು ಏನಿದ್ದಾರೆ, ಮಾರಾಟಗಾರರು ಏನಿದ್ದಾರೆ, ಅವರುಗಳು ಈ ತರ ವಿಂಡೋ ಡಿಸ್ಪ್ಲೇಗಳನ್ನೇ ಕೂಡ ಅಟ್ರಾಕ್ಟ್ ಮಾಡಲಿಕ್ಕೆ, ಆಕರ್ಷಿಸೋದಕ್ಕೆ, ನಮ್ಮ ಕಸ್ಟಮರ್ಸ್ಗಳನ್ನ, ನಮ್ಮ ಗ್ರಾಹಕರನ್ನ ನಾವು ಸೆಳೆಯೋದಕ್ಕೆ, ಅವ್ರುಗಳನ್ನ ಅಂಗಡಿ ಒಳಗೆ ಬರುವ ಹಾಗೆ ಅವ್ರುಗಳನ್ನ ಅಲ್ಲಿವರೆಗೆ ಸೆಳೆಯೋದಕ್ಕೆ ಈ ಒಂದು ಅಡ್ವರ್ಟೈಸ್ಮೆಂಟ್ಸ್ಗಳು, ವಿಂಡೋ ಡಿಸ್ಪ್ಲೇಗಳು ತುಂಬಾ ಸಾಕಷ್ಟು ಸಹಾಯವನ್ನ ಮಾಡುತ್ತೆ. ಹಾಗೇನೆ ಅಂಡ್ ಒನ್ಸ್ ದ ಪ್ರಾಸ್ಪೆಕ್ಟ್ಸ್ ಗೆಟ್ ಇನ್ ಟು ದ ಕೌಂಟರ್, ಸೇಲ್ಸ್ಮೆನ್ ಕುಡ್ ಅಫೆಕ್ಟ್ ದ ಆಕ್ಚುಯಲ್ ಸೇಲ್. ಸೊ ಒಂದು ಸಲ ಅವರು ಅಂಗಡಿಯ ಒಳಗಡೆ ಬಂದ್ರೆ, ಅಲ್ಲಿಗೆ ಅಂಗಡಿಯ ಒಳಗಡೆಗೆ ಬರೋವರೆಗೂ ಕೂಡ ಈ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ಗಳು ಸಹಾಯ ಮಾಡುತ್ತೆ. ಒಂದು ಸಲ ಈ ವ್ಯಕ್ತಿ ಅಥವಾ ಒಬ್ಬ ಕಸ್ಟಮರು ಅಂಗಡಿ ಒಳಗಡೆ ಬಂದ ಅಂತ ಹೇಳ್ಬಿಟ್ಟು ಅನ್ನೋದಾದ್ರೆ, ಅಲ್ಲಿರ್ತಕ್ಕಂತಹ ಸೇಲ್ಸ್ಮನ್ಸ್ಗಳು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಒಳಗಡೆಗೆ. ಇನ್ನು ಕೂಡ ಅಲ್ಲಿರ್ತಕ್ಕಂತಹ ಅವರಲ್ಲಿ ಅಂಗಡಿಗಳಲ್ಲಿ ಏನೆಲ್ಲ ಸಾಮಾನುಗಳಿದ್ದಾವೆ, ಸರಂಜಾಮುಗಳಿದ್ದಾವೆ, ಅಥವಾ ಏನೆಲ್ಲ ಬಟ್ಟೆಗಳನ್ನು ಹಾಕಿದ್ದಾರೆ, ಏನೆಲ್ಲ ಡಿಸ್ಪ್ಲೇಗಳು ಮಾಡಿದ್ದಾರೆ, ಅವುಗಳನ್ನೆಲ್ಲವನ್ನೂ ಕೂಡ ಅವರು ತೋರಿಸ್ತಾರೆ. ಸೊ ಅದರ ಮೂಲಕ ನಿಜವಾಗ್ಲೂ ಕೂಡ ಆ ಕನ್ಸ್ಯೂಮರ್ಸ್ಗಳಿಗೆ ಇನ್ನೂ ಕೂಡ ಅವುಗಳನ್ನ ಪರ್ಚೇಸ್ ಮಾಡಬೇಕು, ಇನ್ನೂ ಕೂಡ ಅವುಗಳನ್ನ ಕೊಂಡ್ಕೊಳ್ಬೇಕು ಅನ್ನೋ ಅಷ್ಟರ ಮಟ್ಟಿಗೆ ಅವ್ರಿಗೆ ಅದನ್ನ ಒಂದು ರೀತಿ ಬಯಕೆಯನ್ನ, ಆಸೆಯನ್ನ ಹುಟ್ಟಿಸ್ತಕ್ಕಂತಹ ಕೆಲಸವನ್ನ ಕೂಡ ಮಾಡ್ತಕ್ಕಂಥ. ಈ ಕೌಂಟರ್ ಆರ್ ಇಂಟೀರಿಯರ್ ಡಿಸ್ಪ್ಲೇ ಇಸ್ ಆನ್ ಇಂಪಾರ್ಟೆಂಟ್ ಆರ್ ಇವನ್ ಮೋರ್ ಇಂಪಾರ್ಟೆಂಟ್ ದೆನ್ ದ ವಿಂಡೋ ಡಿಸ್ಪ್ಲೇ. ಸೊ ನಮಗೆ ಹೊರಗಡೆ ಮಾತ್ರ ಅವುಗಳನ್ನ ಡಿಸ್ಪ್ಲೇ ಮಾಡಿದ್ರೆ ಅಷ್ಟೇ ಸಾಲದು, ಮನೆ ಒಳಗಡೆ ಇಂಟೀರಿಯರ್ನಲ್ಲೂ ಕೂಡ, ಮನೆ ಒಳಗಡೆಯೂ ಕೂಡ, ಶೋರೂಮ್ನ ಒಳಗಡೆ ಅಥವಾ ಒಂದು ಶಾಪಿನ ಒಳಗಡೆ ಕೂಡ ನಾವು ಅದನ್ನ ತುಂಬಾ ಅಚ್ಚುಕಟ್ಟಾಗಿ, ನೀಟಾಗಿ ಅವುಗಳನ್ನ ಜೋಡಿಸಿರ್ಬೇಕು. ಅವುಗಳನ್ನೆಲ್ಲವನ್ನು ಕೂಡ ನಾವು ಈಗಾಗಲೇ ಹೇಳ್ದ ಹಾಗೆ ಸುಮ್ಮನೆ ಎಲ್ಲೋ ಒಂದ್ ಕಡೆ ಡೆಲಿಬರೇಟ್ ಆಗಿ ನಾವು ಅದನ್ನ ಎಸ್ತ್ ಬಿಡೋದಲ್ಲ, ಬಿಸಾಕೋದು ಅಲ್ಲ. ಅದನ್ನ ಅದರ ಬದಲಾಗಿ ಸಿಸ್ಟಮ್ಯಾಟಿಕ್ ಆಗಿ ಅವುಗಳನ್ನ ಜೋಡಿಸಿಡ್ಬೇಕು. ಅವುಗಳನ್ನ ನೀಟಾಗಿ ಒಕ್ಕಣೆಯಿಂದ ಜೋಡಿಸಿಟ್ಟಾಗ ಮಾತ್ರ ನಮ್ಮಗಳಿಗೆ ತುಂಬಾ ಖುಷಿ ಆಗತ್ತೆ. ಸೊ ನೋಡುಗರಿಗೂ ಕೂಡ ಅದು ಆಸಕ್ತಿಯನ್ನ, ಅದರ ಪರ್ಚೇಸ್ ಮಾಡೋದಕ್ಕೆ ಅವ್ರಿಗೆ ಆಸಕ್ತಿಯನ್ನ ಕೂಡ ಹುಟ್ಟಿಸತ್ತೆ. ಅದರ ಮೂಲಕ ಮತ್ತಷ್ಟು ಪರ್ಚೇಸ್ ಮಾಡಲಿಕ್ಕೆ ಅವರಿಗೆ ಪ್ರೊವೋಕ್ ಮಾಡ್ತಕ್ಕಂತಹ ಕೆಲಸವನ್ನ ಕೂಡ ಈ ತರ ಕೌಂಟರ್ ಡಿಸ್ಪ್ಲೇಗಳು ಕೂಡ ಮಾಡ್ತಾರೆ. ಸೊ ಇಟ್ ಸ್ಟ್ಯಾಂಡ್ಸ್ ಫಾರ್ ಆಲ್ ಕೈಂಡ್ ಆಫ್ ಇಂಟರ್ನಲ್ ಶೋಮನ್ಶಿಪ್ಸ್ ಇನ್ ಗ್ರಾಬ್ ಆಫ್ ಸ್ಟೋರ್. ಅಂದ್ರೆ ಕಸ್ಟಮರ್ಸ್ಗಳನ್ನ ಸ್ಟೋರ್ನ ಒಳಗಡೆ ಹೋಗ್ಲಿಕ್ಕೆ, ಅಥವಾ ಅಂಗಡಿಯ ಒಳಗಡೆ ಅಥವಾ ಶಾಪಿನ ಒಳಗಡೆ ಹೋಗ್ಲಿಕ್ಕೆ ಅವ್ರುಗಳನ್ನ ಸೆಳಿತಕ್ಕಂಥದ್ದು. ನೀವು ಒಳಗಡೆ ಹೋಗಿ ಅಲ್ಲೂ ಕೂಡ ಇನ್ನು ವಿಂಡೋ ಅಷ್ಟೇ ಅಲ್ಲೇ ಒಳಗಡೆಯೂ ಕೂಡ ಇನ್ನೂ ಚೆನ್ನಾಗಿರುವಂತಹ ಸ್ಟೈಲಿಶ್ ಆಗಿರ್ತಕ್ಕಂತಹ ಬಟ್ಟೆಗಳಿರ್ಬೋದು, ಅಥವಾ ಥಿಂಗ್ಸ್ಗಳಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಪ್ರಾಡಕ್ಟ್ಸ್ಗಳು, ಐಟಮ್ಗಳೆಲ್ಲವೂ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ಹೋಗಿ ಅಲ್ಲಿ ಕೂಡ ನೀವು ನೋಡಿ, ಅಲ್ಲಿ ಕೂಡ ನಿಮಗೆ ಯಾವುದು ಬೇಕೋ ಆ ಥರ ಪ್ರಾಡಕ್ಟ್ಸ್ಗಳನ್ನು, ಯಾವ ಬ್ರ್ಯಾಂಡಿನ ಪ್ರಾಡಕ್ಟ್ಗಳು ಬೇಕು ಅವುಗಳನ್ನು ನೀವು ಪರ್ಚೇಸ್ ಮಾಡಿ ಅಂತ ಹೇಳಿ ಕೂಡ ಅಷ್ಟರ ಮಟ್ಟಿಗೆ ಅವರ ಗಮನವನ್ನು ಸೆಳೀತಕ್ಕಂತಹ ಕೆಲಸವನ್ನು ಈ ಒಂದು ಕೌಂಟರ್ ಡಿಸ್ಪ್ಲೇಗಳು ಕೂಡ ಮಾಡ್ತವೆ. ಸೊ ಇಟ್ ಕ್ಯಾನ್ ಬಿ ಓಪನ್, ಕ್ಲೋಸ್ಡ್, ಟಾಪ್ ಆಫ್ ದ ಕೌಂಟರ್, ಆರ್ ಆರ್ಕಿಟೆಕ್ಚರಲ್, ಐಸೋಲೇಟೆಡ್, ಲೆಡ್ಜ್ ಟೈಪ್, ಎಕ್ಸೆಟ್ರಾ. ಸೊ ಇದು ಯಾವ ಥರದ್ದು ಬೇಕಾದರೂ ಕೂಡ ಆಗಿರ್ಬೋದು. ಒಂದು ಆ ಐಟಮ್ಸ್ಗಳನ್ನು ಓಪನ್ ಆಗಿ ಇಡ್ಬೋದು. ಓಪನ್ ಇನ್ ದ ಸೆನ್ಸ್ ಅದು ಯಾವುದೇ ರೀತಿಯ ಗ್ಲಾಸ್ಗಳು ಇಲ್ಲದೇನೆ, ಅಥವಾ ಇನ್ಯಾವುದೇ ರೀತಿಯ ಅವುಗಳನ್ನ ಡಬ್ಬಗಳಲ್ಲಿ ಹಾಕಿಡ್ದೇನೆ, ಆ ಗ್ಲಾಸ್ನ ಕ್ಲೋಸ್ ಮಾಡಿ ಇಡ್ದೇನೆ ಅದನ್ನ ಓಪನ್ ಮಾಡಿ ಇಡ್ಬೋದು, ಅಥವಾ ಕ್ಲೋಸ್ಡ್ ಆಗಿ ಕೂಡ ಇಡ್ಬೋದು. ಟಾಪ್ ಆಫ್ ದ ಕಾರ್ನರ್ ಅಲ್ಲಿ ಕೂಡ ಇಡಬಹುದು, ಅಥವಾ ಆರ್ಕಿಟೆಕ್ಚರಲ್ ಆಗಿ ಕೂಡ ತುಂಬಾ ಡಿಫ್ರೆಂಟ್ ಆಗಿ ವಾಸ್ತು ಪ್ರಕಾರದಲ್ಲೋ ಅಥವಾ ಆರ್ಕಿಟೆಕ್ಚರಲ್ ರೀತಿನಲ್ಲಿ ಅವುಗಳನ್ನ ಕೂಡ ತುಂಬಾ ನೀಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಅವುಗಳನ್ನ ಜೋಡಿಸಿಟ್ಟಿರಬಹುದು. ಸೊ ಹೀಗೆ ಬೇರೆ ಬೇರೆ ಥರದ್ರಲ್ಲಿ ಕೂಡ ಅವುಗಳನ್ನ ಜೋಡಿಸಿಡ್ಬೋದು. ಅದು ಡಿಪೆಂಡ್ ಅಪಾನ್ ದ ಕ್ರಿಯೇಟಿವಿಟಿ. ಆ ಒಂದು ಆ ಸ್ಟೋರ್ನಲ್ಲಿ ಇರ್ತಕ್ಕಂತಹ ಸೇಲ್ಸ್ಮನ್ಸ್ಗಳಿಗೆ ಏನಿದ್ದಾರೆ, ನಾವು ಯಾವ ರೀತಿ ಶೋಮನ್ಶಿಪ್ ಅನ್ನ ಮಾಡ್ಬೋದು, ಜನಗಳನ್ನ ನಾವು ಹೇಗೆಲ್ಲ ಅಟ್ರಾಕ್ಟ್ ಮಾಡ್ಬೋದು ಅನ್ಲಿಕ್ಕೆ ಕ್ರಿಯೇಟಿವ್ ಆಗಿ ನಾವು ಅವುಗಳನ್ನ ಜೋಡಿಸಿಡೋದು ಕೂಡ ಇರ್ತಕ್ಕಂಥದ್ದು ಕೂಡ ಒಂದು ಕ್ರಿಯೇಟಿವಿಟಿ, ಒಂದು ಸೃಜನಾತ್ಮಕತೆ ಅಂತಾನೆ ಕೂಡ ನಾವು ಹೇಳ್ಬೋದು. ಸೊ ಆ ಥರದ ಯಾವ ರೀತಿಯಾಗಿ ನಾವು ಕಸ್ಟಮರ್ಸ್ಗಳನ್ನ, ಕನ್ಸ್ಯೂಮರ್ಸ್ಗಳನ್ನ ನಾವು ಹೇಗೆ ಅಟ್ರಾಕ್ಟ್ ಮಾಡೋದಕ್ಕೆ ನಾವು ಏನೆಲ್ಲ ಹೊಸ ಹೊಸ ಐಡಿಯಾಗಳನ್ನ ಬಳಸ್ತೀವಿ ಅಂತಕ್ಕಂಥದ್ದು ಕೂಡ ಅಲ್ಲಿ ಮ್ಯಾಟರ್ ಆಗತ್ತೆ.
ಹಾಗೆಯೇ ಈ ಒಂದು ಕೌಂಟರ್ ಡಿಸ್ಪ್ಲೇಗಳು ಕೂಡ ಇರ್ತಕ್ಕಂಥದ್ದು. ಸೊ ಕೌಂಟರ್ ಡಿಸ್ಪ್ಲೇಗಳಲ್ಲಿ ಬಂದಾಗ ಅಗೈನ್ ನಾನು ಈಗಾಗಲೇ ಹೇಳ್ದಂಗೆ ಸೈಂಟಿಫಿಕ್ ಅಂಡ್ ಆರ್ಟಿಸ್ಟಿಕ್ ಅರೇಂಜ್ಮೆಂಟ್, ಅವುಗಳನ್ನು ತುಂಬ ವೈಜ್ಞಾನಿಕವಾಗಿ ಹಾಗೆ ಕಲಾತ್ಮಕವಾಗಿ ಅವುಗಳನ್ನೆಲ್ಲವನ್ನೂ ಕೂಡ ಜೋಡಿಸಿಟ್ಟಿರ್ತಾರೆ. ಎಸ್ಪೆಷಲಿ ನೀವೊಂದು ಬೇಕ್ರಿಗೆ ಹೋದಾಗ ಅಲ್ಲಿ ಪೇಸ್ಟ್ರಿಗಳೇ ಒಂದು ಕಡೆ ಇಟ್ಟಿರ್ತಾರೆ, ಸ್ನ್ಯಾಕ್ಸ್ ಐಟಮ್ಗಳೇ ಒಂದು ಕಡೆ ಇಟ್ಟಿರ್ತಾರೆ, ಕೇಕ್ ಐಟಮ್ಗಳೇ ಒಂದು ಕಡೆ ಇರುತ್ತೆ, ಚಾಕ್ಲೇಟ್ಸ್ಗಳೇ ಬೇರೆ ಒಂದು ಕಡೆ ಇರುತ್ತೆ, ಹಾಗೆಯೇ ಕೂಲ್ ಡ್ರಿಂಕ್ಸ್ಗಳು ಸಾಫ್ಟ್ ಡ್ರಿಂಕ್ಸ್ಗಳೇ ಕೂಡ ಬೇರೆ ಬೇರೆ ಕಡೆ ಇರ್ತಕ್ಕಂಥದ್ದು. ಈ ಥರ ಗ್ಲಾಸ್ ಕಬೋರ್ಡ್ಸ್ಗಳನ್ನು ಯೂಸ್ ಮಾಡ್ಬೋದು, ಅಥವಾ ಫಿಕ್ಚರ್ಗಳನ್ನು ಕೂಡ ಯೂಸ್ ಮಾಡ್ಬೋದು, ಶೆಲ್ಫ್ಸ್ಗಳನ್ನು ಯೂಸ್ ಮಾಡ್ಬೋದು, ರ್ಯಾಕ್ಗಳನ್ನು ಯೂಸ್ ಮಾಡ್ಬೋದು, ಶೋಕೇಸಸ್ನ ಯೂಸ್ ಮಾಡ್ಬೋದು, ಸ್ಟ್ಯಾಂಡ್ಗಳು. ಸೊ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಫರ್ನಿಚರ್ಗಳ ಸಪೋರ್ಟನ್ನು ಕೂಡ ತೆಗೆದುಕೊಂಡು ಅವರು ಅವುಗಳನ್ನ ಕೂಡ ಡಿಸ್ಪ್ಲೇ ಮಾಡಲಿಕ್ಕೂ ಕೂಡ ಅಲ್ಲಿ ಅವಕಾಶಗಳು ಕೂಡ ಇರುತ್ತೆ. ಸೊ ಕೌಂಟರ್ ಡಿಸ್ಪ್ಲೇ ಮಸ್ಟ್ ಮ್ಯಾಚ್ ಟು ದ ವಿಂಡೋ ಡಿಸ್ಪ್ಲೇ. ಅಂದರೆ ಎಲ್ಲೋ ಒಂದು ಕಡೆ ಈ ಕೌಂಟರ್ ಡಿಸ್ಪ್ಲೇಗಳು ಕೂಡ ಈ ವಿಂಡೋ ಡಿಸ್ಪ್ಲೇಗಳಿಗೆ ಸ್ವಲ್ಪ ಮ್ಯಾಚ್ ಆಗೋ ಹಾಗೆ ಇರಬೇಕು. ಅಲ್ಲಿ ವಿಂಡೋ ಡಿಸ್ಪ್ಲೇನಲ್ಲೇ ಒಂದಿದ್ದಾವೆ, ಇಲ್ಲಿ ಒಳಗಡೆ ಬಂದಾಗ ಇನ್ಯಾವುದೋ ರೀತಿ ಇದೆ ಅನ್ನೋ ಹಾಗೆ ಅದು ಇರಬಾರ್ದು. ಸ್ವಲ್ಪನಾದರೂ ಕೂಡ ಅದಕ್ಕೆ ಈಗ ಹೊರಗಡೆ ನಿಮಗೆ ಏನೋ ಬಟ್ಟೆಗಳನ್ನು ನೀವು ಡಿಸ್ಪ್ಲೇ ಮಾಡಿಬಿಟ್ಟು ಒಳಗಡೆ ಬಂದುಬಿಟ್ಟು ನೀವು ಬೇಕರಿ ಐಟಮ್ಸ್ಗಳನ್ನು ಇಟ್ಬಿಟ್ರೆ ಅಲ್ಲಿ ಯಾರಿಗೂ ಕೂಡ ಸ್ವಲ್ಪ ಗ್ರಾಹಕರಿಗೆ ಕಕ್ಕಾಬಿಕ್ಕಿ ಆಗುವ ಸಾಧ್ಯತೆಗಳು ಕೂಡ ಅಲ್ಲಿ ಇರ್ತಕ್ಕಂಥ. ಸೊ ಹಾಗಾಗಿ ನಾವು ಹೊರಗಡೆ ಬಟ್ಟೆ ಡಿಸ್ಪ್ಲೇ ಮಾಡ್ತಿದ್ದೀವಿ ಅಂತಂದಾಗ ಒಳಗಡೆನೂ ಕೂಡ ಬಟ್ಟೆನೇ ಡಿಸ್ಪ್ಲೇ ಮಾಡಬೇಕಾಗತ್ತೆ. ಹೊರಗಡೆ ನಾವು ಬೇಕರಿ ಐಟಮ್ಸನ್ನು ಇಟ್ಟಿದ್ದೀವಿ ಅಂತಂದರೆ ಒಳಗಡೆನೂ ಕೂಡ ಬೇಕರಿ ಐಟಮ್ಸ್ಗಳನ್ನು ಇಡ್ತಕ್ಕಂಥದ್ದು ಕೂಡ ನಾವು ಅಷ್ಟರ ಮಟ್ಟಿಗಿನ ಗಮನವನ್ನು ಕೂಡ ನಾವು ವಹಿಸಬೇಕಾಗತ್ತೆ. ಸೊ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಟು ಪ್ರಾಜೆಕ್ಟ್ ಟ್ರೂ ಇಂಪ್ರೆಷನ್. ಸೊ ಕನ್ಸ್ಯೂಮರ್ಗಳ ಕಾನ್ಫಿಡೆನ್ಸನ್ನು ನಾವು ಗಳಿಸ್ಕೊಳ್ಳೋದ್ರ ಮೂಲಕ ನಮ್ಮ ಇಂಪ್ರೆಷನ್ಸನ್ನು ನಾವು ಅವ್ರ ಮೇಲೆ ಇದು ಮಾಡ್ತಕ್ಕಂಥದ್ದು, ಅಂದರೆ ಅವರಿಗೆ ಖುಷಿ ಕೊಡ್ತಕ್ಕಂಥದ್ದು. ಸೊ ಅವ್ರಿಗೆ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಯಾವಾಗ ಅವ್ರಿಗೆ ಖುಷಿ ಆಗುತ್ತೆ, ಇಂಪ್ರೆಸ್ ಆಗ್ತಾರೆ, ಅವರು ಮತ್ತೆ ಮತ್ತೆ ವಾಪಸ್ ನಮ್ಮ ಅಂಗಡಿಗಳಿಗೆ ಬಂದು ಮತ್ತೆ ಮತ್ತೆ ನಮ್ಮ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಸೊ ಅದರ ಮೂಲಕ ಅವರು ನಮ್ಮ ಪರ್ಮನೆಂಟ್ ಕಸ್ಟಮರ್ಸ್ಗಳು ಕೂಡ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗೆ ನಾವು ಬೇರೆ ಬೇರೆ ವಿಧಗಳಲ್ಲಿ ಬೇರೆ ಬೇರೆ ವಿಧಾನಗಳ ಮೂಲಕ ಬೇರೆ ಬೇರೆ ಐಡಿಯಾಗಳನ್ನು ಸ್ಟ್ರಾಟಜೀಸ್ಗಳನ್ನು ಕೂಡ ಯೂಸ್ ಮಾಡೋದ್ರ ಮೂಲಕ ನಾವು ಹೆಚ್ಚು ಹೆಚ್ಚು ಪ್ರದರ್ಶನಗಳನ್ನು ಮಾಡೋದ್ರ ಮೂಲಕನೂ ಕೂಡ ನಮ್ಮ ಪ್ರಾಡಕ್ಟನ್ನು ಕೂಡ ನಾವು ಅಡ್ವರ್ಟೈಸ್ ಮಾಡೋದಕ್ಕೆ ಕೂಡ ಸಾಧ್ಯ ಇರುತ್ತೆ.